ಫಿಸಿಕಲ್ ಆಕ್ಟಿವಿಟೀಸ್ ತುಂಬ ಕಡಿಮೆ ಆಗಿರೋದ್ರಿಂದ ಡಯಾಬಿಟಿಸ್ ರಿಸ್ಕ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಇವಾಗ ಚಿಕ್ಕ ಮಕ್ಕಳಲ್ಲೂ ಟೈಪ್ 2 ಡಯಾಬಿಟಿಸ್ ಬರ್ತಾ ಇದೆ. ಬಿಕಾಸ್ ಒಬೆಸಿಟಿ ಅವರಲ್ಲೂ ಜಾಸ್ತಿ ಆಗ್ತಾ ಇದೆ. ಶುಗರ್ ಇದ್ರೆ ರೈಸ್ ತಿನ್ಬಹುದಾ ಅಂತ ಮಾಡಿ, ಒನ್ ಟೈಮ್ ರಾಗಿ ತಗೊಳ್ಳಿ, ಒನ್ ಟೈಮ್ ಜೋಳದ್ದು ತಗೊಳ್ಳಿ, ಒನ್ ಟೈಮ್ ರೈಸ್ ತಗೊಳ್ಳಿ. ಸೊ ಇನ್ ಬಿಟ್ವೀನ್ ಫ್ರೂಟ್ಸ್, ನಟ್ಸ್ ಇವೆಲ್ಲನೂ ಯೂಸ್ ಮಾಡಿ. ಬೆಲ್ಲನೂ ತಗೊಳಂಗಿಲ್ಲ, ಶುಗರು ತಗೊಳಂಗಿಲ್ಲ. ಆಲ್ಮೋಸ್ಟ್ ಎರಡು ಸೇಮ್ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ. ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಅದನ್ನ ತಿಂತಾರೆ, ನಾನು ಇದನ್ನ ತಿಂತಾ ಇದ್ದೀನಿ, ಅವ್ರು ಅಷ್ಟು ಟ್ಯಾಬ್ಲೆಟ್ಸ್ ತಗೊಳ್ತಾರೆ, ನಾನು ಇನ್ಸುಲಿನ್ ಬಂದ್ಬಿಟ್ಟಿದ್ದೀನಿ. ಆ ಥರ ಎಲ್ಲ ಕಂಪ್ಯಾರಿಸನ್ ಬೇಡ. ಸೊ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್, ಎಸ್ಪೆಷಲಿ ಹಾರ್ಟ್ ಪ್ರಾಬ್ಲಮ್, ಸ್ಟ್ರೋಕ್ ಆಗುವಂಥದ್ದು ಅವೆಲ್ಲನೂ ಸ್ವಲ್ಪ ದೂರ ಇಡ್ಬೋದು. ನಾನು ಶುಗರ್ ಇಲ್ಲ ಬಿಟ್ಬಿಟ್ಟು ಆಗೋಯ್ತು ಮುಗೀತು ಅಂತ 2 ವರ್ಷ 3 ವರ್ಷ ಚೆಕ್ಕೇ ಮಾಡಿಲ್ಲ, ಸ್ಲೋ ರೈಸ್ ಆಗಿರುತ್ತೆ. ಕೆಲವು ಮತ್ತೆ ಕಾಂಪ್ಲಿಕೇಶನ್ಸ್ ಆಗಿ ಬರ್ತಾರೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಮಗೆ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅಂದರೆ ಅಲ್ಲಿ ನಾವು ಸೇವಿಸುವಂಥ ಆಹಾರದಲ್ಲೂ ಕೂಡ ವ್ಯತ್ಯಾಸ ಆಗ್ತಿದೆ ಅಂತ ಅರ್ಥ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರುವಂಥ ಸಮಸ್ಯೆಗೆ ನಾವು ನೋಡೋದಾದರೆ ನಮ್ಮ ಫುಡ್ ಸರಿಯಾಗಿಲ್ಲ ಅನ್ನೋದನ್ನು ಎಲ್ಲರೂ ಕೂಡ ಹೇಳ್ತಾರೆ. ಹಾಗಾಗಿನೇ ಈಗ ಹೆಚ್ಚಾಗ್ತಾ ಇರುವಂಥ ಡಯಾಬಿಟೀಸ್. ಸೊ ನಾವು ತಗೊಳ್ಳುವಂಥ ಫುಡ್ನಿಂದನೇ ಡಯಾಬಿಟಿಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಗೊತ್ತಿದೆ. ಆದರೆ ಎಷ್ಟರ ಮಟ್ಟಿಗೆ ನಾವು ಸೇವಿಸುವಂಥ ಆಹಾರ ಡಯಾಬಿಟಿಸ್ನ ಮೇಲೆ ಎಫೆಕ್ಟ್ ಆಗುತ್ತೆ, ಹಾಗಿದ್ರೆ ಆಹಾರದ ಮುಖಾಂತರನೇ ಆ ಬಂದಿರುವಂಥ ಡಯಾಬಿಟಿಸ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಈ ಡಯಾಬಿಟಿಸ್ ಹಾಗೆಯೇ ಡಯಟ್ ಹೇಗೆ ಕನೆಕ್ಷನ್ ಇದೆ? ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಿವರಾಜ್ ಕೆ, ಕನ್ಸಲ್ಟೆಂಟ್ ಇಂಟರ್ನಲ್ ಮೆಡಿಸಿನ್ ಆ್ಯಂಡ್ ಡಯಾಬಿಟಿಸ್ ಸ್ಪೆಷಲಿಸ್ಟ್, ಫೋರ್ಟಿಸ್ ಹಾಸ್ಪಿಟಲ್, ರಾಜಾಜಿನಗರ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಡಾಕ್ಟರ್, ಈಗ ಡಯಾಬಿಟೀಸ್ ಹೆಚ್ಚಿನ ಜನರಿಗೆ ಇದ್ದೇ ಇರುತ್ತೆ. ಸೊ ಕೆಲವೊಂದ್ಸತಿ ಸಣ್ಣ ಮಕ್ಕಳಲ್ಲೂ ಕೂಡ ಡಯಾಬಿಟಿಸ್ ಇದೆ ಅಥವಾ ಯಂಗ್ಸ್ಟರ್ಸ್ ಅಲ್ಲಿ ಇದೆ ಅನ್ನೋದನ್ನ ನಾವು ಕೇಳ್ತೀವಿ. ಸೊ ಈ ಡಯಾಬಿಟೀಸ್ಗೆ ಮತ್ತೆ ನಾವು ತೆಗೆದುಕೊಳ್ಳುವಂತ ಫುಡ್ಡಿಗೆ ಯಾವ ರೀತಿಯಾಗಿ ಕನೆಕ್ಷನ್ ಇದೆ ಅಂತ? ಡಯಾಬಿಟಿಸ್ ಅಂದ್ರೆ ಮಧುಮೇಹ. ಹೌದು. ಸೊ ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಅದು ಪ್ರಾಬ್ಲಮ್ ತುಂಬಾ ಜನ ಕಾಡ್ತಾ ಇದೆ. ಈ ಭಾರತದಲ್ಲಿ ಭಾರತನ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ವರ್ಲ್ಡ್ ಅಂತ ಕರೀತಾ ಇದ್ದಾರೆ. ಸೊ ಇಡೀ ವರ್ಲ್ಡ್ ಅಲ್ಲಿ ಜಾಸ್ತಿ ಡಯಾಬಿಟಿಸ್ ಪೇಷಂಟ್ಸ್ ಇರೋರು ಇಂಡಿಯಾದಲ್ಲೇ. ಓಕೆ, ಇದು ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಏನಕ್ಕೆ ಕಾಣಿಸ್ಕೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ ಅಂದ್ರೆ ಅವರು ತಿಂತಾ ಇರೋ ಆಹಾರ ಪದಾರ್ಥದಲ್ಲಿ, ಅವ್ರು ಮಾಡ್ತಾ ಇರೋ ಕೆಲಸಗಳಲ್ಲಿ, ಅಂದ್ರೆ ಅವ್ರು ಯಾವ ರೀತಿ ಫಿಸಿಕಲಿ ಆಕ್ಟಿವ್ ಆಗಿದಾರಾ, ಇಲ್ಲ ಸ್ಟ್ರೆಸ್ಫುಲ್ ಲೈಫ್ ಹೇಗೆ ಲೀಡ್ ಮಾಡ್ತಾ ಇದ್ದಾರೆ, ಎಲ್ಲ ಡಿಪೆಂಡ್ ಆಗುತ್ತೆ. ಡಯಾಬಿಟಿಸ್ ಅನ್ನೋದು ಇಸ್ ಎ ಕ್ರೋನಿಕ್ ಡಿಸಾರ್ಡರ್. ಅಂದ್ರೆ ತುಂಬಾ ದೀರ್ಘಕಾಲದವರೆಗೂ ಈ ಬಾಧೆ ಪ್ರಾಬ್ಲಮ್ ಮಾಡುವಂಥದ್ದು. ಓಕೆನಾ? ಸೊ ಇದರಿಂದ ಏನಾಗುತ್ತೆ, ಇವಾಗ ಇತ್ತೀಚಿನ ದಿನಗಳಲ್ಲಿ ವೆಸ್ಟರ್ನೈಸ್ಡ್ ಫುಡ್ ಅಂತ ಜಾಸ್ತಿ ಅರ್ಬನೈಸ್ಡ್ ಆಗಿರೋದ್ರಿಂದ ಜಾಸ್ತಿ ಆಗ್ತಾ ಇರೋದು ಇವಾಗ. ಸೊ ಎಲ್ಲರೂ ಪಿಜ್ಜಾ, ಆ ಥರ ಬರ್ಗರ್ ಅಂತೆ ಎಲ್ಲ ಸ್ವಲ್ಪ ಮಾಡರ್ನೈಸ್ಡ್ ಆಗಿರೋದ್ರಿಂದ ಸೊ ನಮ್ಮದಲ್ಲದ ಫುಡ್, ರೈಸ್ ಕಡಿಮೆ ಆಗಿರೋದು ಅಥವಾ ರೈಸ್ ಜಾಸ್ತಿ ಬರೀ ರೈಸೇ ತಿನ್ನುವಂಥದ್ದು, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ತುಂಬಾ ಕಡಿಮೆ ಆಗಿರುವಂಥದ್ದು, ಅಂಡ್ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೇ ಇರೋವಂಥದ್ದು. ಜಾಸ್ತಿ ಊಟ ಮಾಡ್ತಾರೆ, ಹಾಗೆ ಟಿವಿ ನೋಡ್ತಾರೆ, ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದ ಕಡೆನೇ ಎಲ್ಲ ಆಕ್ಟಿವಿಟೀಸ್ ಆಗೋ ಥರ. ಈಗ ಮೊಬೈಲ್ ಕೈಯಲ್ಲೇ ಇರೋದ್ರಿಂದ ಎಲ್ಲ ಆಕ್ಟಿವಿಟೀಸು ಮೊಬೈಲಲ್ಲೇ ಇರೋದ್ರಿಂದ ಸೊ ಫಿಸಿಕಲ್ ಆಕ್ಟಿವಿಟೀಸ್ ತುಂಬಾ ಕಡಿಮೆ ಆಗಿರೋದ್ರಿಂದ ಡಯಾಬಿಟಿಸ್ ರಿಸ್ಕ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇವಾಗ ಡಯಾಬಿಟಿಸ್ ಅಲ್ಲಿ 2 ಟೈಪ್ಸ್, ಟೈಪ್ 1, ಟೈಪ್ 2 ಡಯಾಬಿಟಿಸ್ ಅಂತ ಇದೆ. ಈ ಟೈಪ್ 1 ಅಂದ್ರೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್, ಟೈಪ್ 2 ಅಂದ್ರೆ ಇನ್ಸುಲಿನ್ ಇಂಡಿಪೆಂಡೆಂಟ್ ಡಯಾಬಿಟಿಸ್ ಅಂತ. ಅದು ಅದ್ರದ್ದು ಅರ್ಥವಾಗಿ ಬಂದಿದೆ. ಬಟ್ ಟೈಪ್ 1 ಡಯಾಬಿಟಿಸ್ ಮೋಸ್ಟ್ ಕಾಮನ್ ಆಗಿ ಯಂಗ್ ಅಡಲ್ಟ್ಸ್ ಅಲ್ಲಿ ಬರುತ್ತೆ. ಚಿಕ್ಕ ಮಕ್ಕಳು ಮೋಸ್ಟ್ ಆಫ್ ದ ಟೈಮ್ ಜೆನೆಟಿಕಲಿ ಬರುವಂತದ್ದು. ಅದು ಆಟೋಮ್ಯೂನ್ ಡಿಸಾರ್ಡರ್. ಅವ್ರ ಬಾಡಿನೇ ಆ ಪ್ಯಾಂಕ್ರಿಯಾಸ್ ಸೆಲ್ಸ್ ನ ಎಫೆಕ್ಟ್ ಮಾಡುತ್ತೆ, ಬೀಟಾ ಸೆಲ್ಸ್ ನ. ಸೊ ಇನ್ಸುಲಿನ್ ಸೆಕ್ರೇಟಿಂಗ್ ಕೆಪಾಸಿಟಿನ ತುಂಬಾ ಕಡಿಮೆ ಮಾಡುತ್ತೆ. ಅವಾಗ ಶುಗರ್ಸ್ ಬ್ಲಡ್ ಅಲ್ಲಿ ಜಾಸ್ತಿ ಆಗುವಂಥದ್ದು. ಸೊ ಟೈಪ್ 2 ಡಯಾಬಿಟಿಸ್ ಮೋಸ್ಟ್ ಆಫ್ ದ ಟೈಮ್ ತುಂಬಾ ಏಜ್ ಆಗ್ತಾ 30 ಇಯರ್ಸ್ ಪ್ಲಸ್ 40 ಇಯರ್ಸ್ ಪ್ಲಸ್ ಆಗುವಂಥ ಟೈಮಲ್ಲಿ ಒಬೆಸಿಟಿ ಅಂದರೆ ಮೀನ್ಸ್ ದಪ್ಪ ಯಾರು ಇರ್ತಾರೆ, ವೆಯ್ಟ್ ತುಂಬ ಜಾಸ್ತಿ ಯಾರಿಗಿರುತ್ತೆ ಅಂಥವ್ರಿಗೆ ಕಾಣಿಸ್ಕೊಳ್ಳುವಂಥ ಡಿಸಾರ್ಡರ್. ಇತ್ತೀಚಿನ ದಿನಗಳಲ್ಲಿ ಇವಾಗ ಚಿಕ್ಕ ಮಕ್ಕಳಲ್ಲೂ ಟೈಪ್ 2 ಡಯಾಬಿಟಿಸ್ ಬರ್ತಾ ಇದೆ. ಬಿಕಾಸ್ ಒಬೆಸಿಟಿ ಅವರಲ್ಲೂ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ಅದರಿಂದ ಟೈಪ್ 2 ಡಯಾಬಿಟಿಸ್ ಚಿಕ್ಕ ಮಕ್ಕಳಲ್ಲೂ ಇವಾಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಸೊ ಈ ಡಯಟ್ ಪ್ಲಸ್ ಫಿಸಿಕಲ್ ಆಕ್ಟಿವಿಟೀಸ್, ಈ ಸ್ಟ್ರೆಸ್ ರಿಲೇಟೆಡ್ ಎಲ್ಲನೂ ಮ್ಯಾನೇಜ್ ಮಾಡುವಂಥದ್ದು ತುಂಬ ಅವಶ್ಯಕತೆ ಇವಾಗ. ಸೊ ಡಯಾಬಿಟಿಸ್ನ ಮೇನ್ ಟ್ರೀಟ್ಮೆಂಟ್ ಇರುವಂಥದ್ದೇ ಡಯಟ್ ಪ್ಲಸ್ ಎಕ್ಸರ್ಸೈಸ್. ಆಮೇಲೆ ಬರುವಂತದ್ದು ಟ್ಯಾಬ್ಲೆಟ್ಸ್, ಇನ್ಸುಲಿನ್ ಸಪರೇಟ್. ಸೊ ನಾವ್ ಎಲ್ಲಿ ತಪ್ಪು ಮಾಡಿದೀವೋ ಅಲ್ಲೇ ಮತ್ತೆ ಸರಿಪಡಿಸ್ಕೋಬೇಕು ಅನ್ನೋ ತರ. ಡಾಕ್ಟರ್, ಈಗ ಟೈಪ್ 1 ಡಯಾಬಿಟೀಸ್ ಜೆನೆಟಿಕಲಿ ಬರುವಂತದ್ದು. ಸೊ ಟೈಪ್ 1 ಹಾಗೇನೆ ಟೈಪ್ 2 ಎರಡಕ್ಕೂ ಕೂಡ ಫುಡ್ ಕಂಟ್ರೋಲ್ ಮಾಡ್ಲೇಬೇಕಾಗುತ್ತಾ ಅಂತ? ಹೌದು. ಈವನ್ ಡಯಾಬಿಟಿಸ್ ಅಂದ್ರೆ ಡಯಾಬಿಟಿಸ್ ಟೈಪ್ 1 ಆದ್ರೂ ಆಗಲಿ, ಟೈಪ್ 2 ಡಯಾಬಿಟಿಸ್ ಆದ್ರೂ ಆಗಲಿ, ಸೊ ಫುಡ್ ಡಯಟ್
ಅದೇನಿದೆ ಅದು ಬೇಸಿಕ್ ಟ್ರೀಟ್ಮೆಂಟ್. ಸೊ ಬೇಸಿಕ್ ನಾವು ಪಿಲ್ಲರ್ ಇಲ್ದೇ ನಾವು ಬೇರೆದೇನು ನಾವು ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಡಯಟ್ ಫುಡ್ ಕಂಟ್ರೋಲ್ ಎರಡರಲ್ಲೂ ಇರಬೇಕು. ಸೊ ಮೇನ್ ಆಗಿ ಟೈಪ್ 1 ಡಯಾಬಿಟೀಸ್ ಅಲ್ಲಿ ಇನ್ಸುಲಿನ್ ನಾವು ಎಷ್ಟು ತಗೊಳ್ತೀವಿ, ಎಷ್ಟು ನಾವು ಊಟ ಮಾಡ್ತೀವಿ, ಎರಡನ್ನೂ ಮ್ಯಾಚ್ ಮಾಡಬೇಕು. ಓಕೆನಾ? ಸೊ ನಾವು ಇವಾಗ ಒಂದು ಫುಡ್ ಪ್ಯಾಟ್ರನ್ ಅಂತ ಅಂದ್ರೆ ಒಂದು ಪ್ಲೇಟ್ ಅಲ್ಲಿ ಆಫ್ ರೈಸ್ ಅಥವಾ ಕಾಲ್ ಭಾಗ ರೈಸ್ ಇನ್ ಮಿಕ್ಕಿದ್ದು ವೆಜಿಟೇಬಲ್ಸು, ಫ್ರೂಟ್ಸು ಮತ್ತೆ ಮಿಲ್ಲೆಟ್ಸು ಎಲ್ಲ ಇರುತ್ತಲ್ಲ. ಸೊ ನಾವು ಇಷ್ಟು ತಗೊಳ್ತೀವಿ ಅಂತಂದ್ರೆ ಇದಕ್ಕೆ ಮ್ಯಾಚ್ ಆಗುವಂತ ಇನ್ಸುಲಿನ್ ಲೈಕ್ 10 ಯೂನಿಟ್ಸ್ ಆರ್ 15 ಯೂನಿಟ್ಸ್ 20 ಯೂನಿಟ್ಸ್ ಫಿಕ್ಸ್ ಮಾಡಿರ್ತೀವಿ. ಆ ಮ್ಯಾಚಿಗೆ ಆಗುವಂಥದ್ದನ್ನ ನಾವು ಯೂಸ್ ಮಾಡಬೇಕು ಪ್ಯಾಟರ್ನ್. ಟೈಪ್ 2 ಡಯಾಬಿಟೀಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ, ಬಿಕಾಸ್ ಟ್ಯಾಬ್ಲೆಟ್ಸ್ ಸ್ವಲ್ಪ ವರ್ಕ್ ಮಾಡ್ತಾ ಇರುತ್ತೆ, ಅದ್ರ ಜೊತೆಗೆ ಇನ್ಸುಲಿನ್ ಸ್ವಲ್ಪ ಅಡಿಷನಲ್ ಆಗಿ ಎಫೆಕ್ಟ್ ಮಾಡ್ತಾ ಇರುತ್ತೆ, ಅದ್ರ ಜೊತೆಗೆ ನಾವು ಫಿಸಿಕಲ್ ಆಕ್ಟಿವಿಟೀಸ್ ಅವನ್ನೆಲ್ಲ ಮ್ಯಾನೇಜ್ ಮಾಡ್ಕೋಬಹುದು. ಟೈಪ್ 1 ಇಸ್ ಪ್ಯೂರ್ಲಿ ಇನ್ಸುಲಿನ್ ಡಿಪೆಂಡೆನ್ಸಿ. ಟೈಪ್ 2 ಡಯಟ್ ಪ್ಲಸ್ ಎಕ್ಸಸೈಸ್, ಅದ್ರ ಜೊತೆಗೆ ಟ್ಯಾಬ್ಲೆಟ್ಸ್ ವರ್ಕ್ ಆಗ್ತಾ ಇರುತ್ತೆ, ಅದ್ರ ಜೊತೆಗೆ ಇನ್ಸುಲಿನ್ ರಿಕ್ವೈರ್ಮೆಂಟ್ ಇರುತ್ತೆ, ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ಸೊ ಫುಡ್ ಕಂಟ್ರೋಲ್ ಎರಡರಲ್ಲೂ ಮಾಡಬೇಕಾಗುತ್ತೆ. ವೆರಿ ವೆರಿ ಬೇಸಿಕ್. ಈಗ ಶುಗರ್ ಬಂದವರಿಗೆ ಫಸ್ಟ್ ಫುಡ್ ಅಲ್ಲಿ ಕೇಳುವಂತದ್ದು ತುಂಬಾ ಜನ, ಅದು ನಮ್ಮ ಸೌತ್ ಕಡೆ ಕೇಳುವಂತದ್ದು, ಶುಗರ್ ಇದ್ರೆ ರೈಸ್ ತಿನ್ಬಹುದಾ ಅಂತ. ಸೊ ತಿನ್ಬಹುದಾ ಅಂತ ಡಾಕ್ಟರ್? ಆಬ್ವಿಯಸ್ಲಿ ತಿನ್ಬಹುದು. ಹೌದು, ಇದು ಹೇಳಿದ್ರೆ ಸಾಕು ಅವ್ರಿಗೆ ಖುಷಿ ಆಗ್ಬಿಡುತ್ತೆ. ಹೌದು, ಎಷ್ಟು ತಿನ್ಬಹುದು ಅನ್ನೋದು ಸೆಕೆಂಡ್ರಿ, ತಿನ್ಬಹುದು. ಫಸ್ಟ್ ನಾವು ವರ್ಡ್ ಅದು ಹೇಳ್ಬೋದು, ತಿನ್ಬಹುದು ಅಂತ. ಅವ್ರಿಗೆ ಅದರಲ್ಲಿ ಅರ್ಧ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಯಾಕೆಂತಂದ್ರೆ ಈ ಶುಗರ್ ಅಂದ ತಕ್ಷಣ ಎಷ್ಟೊಂದ್ ಜನಕ್ಕೆ ಡಿಪ್ರೆಷನ್ ಸ್ಟೇಟ್ ಹೋಗ್ಬಿಡುತ್ತೆ. ಅದನ್ನ ಬಿಡಿ ಅಂತಾರೆ, ಇದನ್ನ ಬಿಡಿ ಅಂತಾರೆ, ನಮ್ ಲೈಫ್ ಹೊರಟೋಗ್ಬಿಡತ್ತೆ. ಎಷ್ಟೊಂದ್ ಜನ ಫುಡ್ ಇರ್ತಾರೆ. ಸೊ ಅಂತವ್ರಿಗೆ ಎಷ್ಟೊಂದ್ ಜನ ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ಟಿರ್ತಾರೆ. ಸೊ ಅಂತವ್ರಿಗೆ ಹೇಳ್ತೀವಿ, ಇಲ್ಲ ನೀವು ತಿನ್ನೋ ಪದಾರ್ಥದಲ್ಲಿ ಎಲ್ಲಾನು ತಿನ್ನಿ, ಬಟ್ ಎಲ್ಲಾನು ಸ್ವಲ್ಪ ಕಂಟ್ರೋಲ್ ಅಲ್ಲಿ ತಿನ್ನಿ. ಇಷ್ಟು ದಿನ ತುಂಬಾ ಅನ್ಕಂಟ್ರೋಲ್ ಆಗಿ ತಿಂತಿದ್ರೆ ನನಗೇನು ಇಲ್ಲ ಅಂದ್ಕೊಂಡು, ಬಟ್ ಇವತ್ತಿಂದ ಸ್ವಲ್ಪ ರೈಸ್ನ 3 ಟೈಮ್ಸ್ ತಿಂತೀರಾ, ಬೇಡ 1 ಟೈಮ್ಗೆ ಅಥವಾ 2 ಟೈಮ್ಸ್ ಮ್ಯಾಕ್ಸಿಮಮ್ಗೆ ರಿಸ್ಟ್ರಿಕ್ಟ್ ಮಾಡಿ. ಒಂದು ಅನ್ನ ತಟ್ಟೆ ತುಂಬ ರೈಸ್ ತಿಂತ ಇದ್ರ ಅಷ್ಟು ತಿನ್ನಬೇಡಿ, ಕಾಲು ಭಾಗ ಕಡಿಮೆ ಮಾಡಿ. ಸೊ ಅಷ್ಟು ತಿನ್ನಿ. ವೈಟ್ ರೈಸ್ ತಿಂತಿದ್ರಾ, ಬೇಡ, ವೈಟ್ ಇದು ರೆಡ್ ರೈಸು, ಬಾಯ್ಲ್ಡ್ ರೈಸು, ಈ ಥರದ್ದು ತಗೊಳ್ಳಿ. ಸ್ವಲ್ಪ ಆಲ್ಟರ್ನೇಟಿವ್ ಅಷ್ಟೇ. ಸೊ ಕಂಪ್ಲೀಟ್ ಆಗಿ ಯಾವುದನ್ನು ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಸೊ ಆಲ್ಟರ್ನೇಟಿವ್ ಹುಡುಕಿ. ಸೊ ಈಗ ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ ಅಂತ ಹೇಳ್ತಾರೆ, ಅದನ್ನ ತುಂಬಾ ಲೈಕ್ ಫ್ರೈ ಮಾಡಿ ಅಥವಾ ಸಾಫ್ಟ್ ಬಾಯ್ಲ್ ಮಾಡಿ ತಿಂತಾ ಇದ್ರಲ್ಲ, ಆ ತರ ತಿನ್ನಕ್ ಹೋಗ್ಬೇಡಿ. ಯಾಕಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ತುಂಬಾ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಬೇಯಿಸಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಆಗುತ್ತೆ, ಆವಾಗ ತಿನ್ನಿ. ಸೊ ತಿನ್ಬಹುದು, ಏನ್ ತೊಂದರೆ ಇಲ್ಲ. ಎಲ್ಲಾ ಫುಡ್ ಅದನ್ನ ಕೇಳಿದ್ರೆ ಎಲ್ಲಾ ಫುಡ್ ತಿನ್ಬಹುದು, ಬಟ್ ಕ್ವಾಂಟಿಟಿ ಸ್ವಲ್ಪ ರೆಡ್ಯೂಸ್ ಮಾಡಬೇಕು, ಇತಿಮಿತಿ ಇರಬೇಕು. ಆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಇರುತ್ತೆ ಒಂದೊಂದು ಫುಡ್ ಅಲ್ಲಿ. ಗ್ಲೈಸೆಮಿಕ್ ಇಂಡೆಕ್ಸ್ 100 ಹತ್ತತ್ರ ಇರುತ್ತೆ. 0 to 100 ರೇಟಿಂಗ್ ಮಾಡ್ತೀವಿ, ಅದರಲ್ಲಿ 50 ಒಳಗಡೆ ಇತ್ತಂದ್ರೆ ಗುಡ್ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ. ಅಂದ್ರೆ ಶುಗರ್ ಕಂಟೆಂಟ್, ಈಗ ನಾವು ಏನಾದ್ರು ತಿಂದ ತಕ್ಷಣ ಇಮಿಡಿಯೇಟ್ ಆಗಿ ಶುಗರ್ ರೈಸ್ ಆಗುತ್ತೆ ಬಾಡಿ ಒಳಗಡೆ. ಓಕೆ, ಅದು ಯಾವ ಫುಡ್ ಅಲ್ಲಿ, ಯಾವ ಫುಡ್ ಇಮಿಡಿಯೇಟ್ ಡೈಜೆಷನ್ ಆಗಿ ಶುಗರ್ನ ರೈಸ್ ಮಾಡುತ್ತದೋ ಅದನ್ನ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ಅಂತ ಕರಿತೀವಿ. ಸೊ ಯಾವುದು ನಿಧಾನವಾಗಿ ಡೈಜೆಷನ್ ಆಗಿ ನಿಧಾನವಾಗಿ ಶುಗರ್ನ ಇನ್ಕ್ರೀಸ್ ಮಾಡುತ್ತೋ ಅದನ್ನ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ಅಂತ ಕರಿತೀವಿ. ಓಕೆ, ಅಂದ್ರೆ ಕಾಂಪ್ಲೆಕ್ಸ್ ಫುಡ್ ಅಂತ. ಕಾಂಪ್ಲೆಕ್ಸ್ ಫುಡ್ ಅಂತ ಅಂದ್ರೆ ಲೋ ಗ್ಲೈಸೆಮಿಕ್, ನಿಧಾನವಾಗಿ ಜೀರ್ಣ ಆಗುವಂತದ್ದು. ಸೊ ಈಗ ಹಾಗಾದ್ರೆ ರೈಸ್ ಅಲ್ಲಿ ವೈಟ್ ರೈಸ್ ತಿನ್ನಬಾರ್ದಾ ಅಂತ? ವೈಟ್ ರೈಸ್ ಅದೇ ಹೇಳಿದ್ನಲ್ಲ, ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದನ್ನ ಕಡಿಮೆ ಮಾಡಿ. ಸೊ ಜಸ್ಟ್ ವೈಟ್ ರೈಸ್ ಆದ್ರೂ ತಿನ್ನಬಹುದು, ಸ್ವಲ್ಪ ಕಡಿಮೆ. ಅಂದ್ರೆ ದಿನಕ್ಕೆ ಒಂದು ಟೈಮ್ ತಿಂದ್ರೆ ಸಾಕು. ವೈಟ್ ರೈಸ್ ಅದೇ ಪಾರ್ ಬಾಯ್ಲ್ಡ್ ರೈಸ್ ಅಥವಾ ರೆಡ್ ರೈಸ್, ಬ್ರೌನ್ ರೈಸ್ ಅಂತಂದ್ರೆ 2 ಟೈಮ್ಸ್ ತಿನ್ಬಹುದು. ಸೊ ಆ ತರ. ಓಕೆ, ಸೊ ಅನ್ನನೂ ತಿನ್ನಬಹುದು, ಈವನ್ ಮರಗೆಣಸು ಅಥವಾ ಸ್ವೀಟ್ ಪೊಟ್ಯಾಟೊ ಅದನ್ನು ಕೂಡ ತಿನ್ನಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ಇತಿಮಿತಿಯಲ್ಲಿ ಇರಬೇಕು ಅಂತ. ಹೌದು. ಅಂಡ್ ಕುಕಿಂಗ್ ಮೆಥಡ್ ನಾವು ಯಾವ ರೀತಿ, ಇವಾಗ ರೈಸ್ ಹೇಳಿದ್ರಲ್ಲ, ಈಗ ತುಂಬಾ ಉಡಿ ಮಾಡಿದ್ರೆ ಸೊ ಸ್ವಲ್ಪ ಡೈಜೆಷನ್ ನಿಧಾನ ಆಗುತ್ತೆ. ಸೊ ಅವಾಗ ಶುಗರ್ ರೈಸ್ ಆಗೋದು ಸ್ವಲ್ಪ ಕಡಿಮೆ, ನಿಧಾನ. ಓಕೆ, ಅದೇ ನೀವು ತುಂಬಾ ಮುದ್ದೆ ತರ ಮಾಡಿ ಸ್ವಲ್ಪ ತಿಂದ್ರೆ ಏನಾಗುತ್ತೆ, ಇಮಿಡಿಯೇಟ್ ಡೈಜೆಷನ್ ಆಗ್ಬಿಡುತ್ತೆ. ಅವಾಗ ಶುಗರ್ ಸ್ಪೈಕ್ ತುಂಬಾ ಜಾಸ್ತಿ ಬೇಗನೆ ರೈಸ್ ಆಗ್ಬಿಡುತ್ತೆ. ಸೊ ಈ ತರ ನಾವು ಡಿಫ್ರೆನ್ಸ್ ಮಾಡಿ ನೋಡ್ಬೇಕಾಗುತ್ತೆ. ಓಕೆ, ಸೊ ಶುಗರ್ ಇರೋರಿಗೆ ಇದನ್ನ ಕೇಳಿದ್ರು ಒಂದ್ ಸ್ವಲ್ಪ ಖುಷಿ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಈ ರಾಗಿ ಮುದ್ದೆ, ಜೋಳ ಇದೆಲ್ಲ ತಿನ್ಬಹುದಾ ಅಂತ? ಅಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ರೈಸ್ ತಿನ್ನೋರು ಇದಾರೆ, ರಾಗಿ ಮುದ್ದೆ ತಿನ್ನೋರು ಇದಾರೆ, ಜೋಳದ ರೊಟ್ಟಿ ತಿನ್ನೋರು ಇದಾರೆ. ಅದಕ್ಕೋಸ್ಕರ ಇವೆಲ್ಲ ಮಿಲೆಟ್ಸ್ ಪಾರ್ಟಿಗೆ ಬಂದ್ಬಿಡತ್ತಲ್ಲ. ಸೊ ಮಿಲೆಟ್ಸ್ ಇಸ್ ಗುಡ್ ಫಾರ್ ಡಯಾಬಿಟಿಸ್ ಅಂತ ತಿನ್ಬಹುದು. ಅದನ್ನು ತಿನ್ಬಹುದು, ಏನ್ ತೊಂದರೆ ಏನಿಲ್ಲ. ಸೊ ಅದನ್ನು ಸೇಮ್ ನಾವು ಯೂಶಲಿ ಡಯಟ್ ಪ್ಲಾನ್ ಕೊಡ್ಬೇಕಾದ್ರೆ ಪೇಷಂಟ್ಸ್ ಹೇಗೆ ಹೇಳ್ತೀವಿ ಅಂತಂದ್ರೆ, ಎಲ್ಲಾ ಐಟಮ್ಸ್ ನೀವು ಏನೇನ್ ತಿಂತಾ ಇದ್ದೀರಾ ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಕರ್ನಾಟಕದಲ್ಲಿ ಏನೇನು ಯೂಸ್ ಮಾಡ್ತಾ ಇದೀವಿ ಎಲ್ಲಾನು ತಗೊಳ್ಳಿ. ಒಂದೊಂದು ಟೈಮ್ ಮಾತ್ರ ರೆಸ್ಟ್ರಿಕ್ಟ್ ಮಾಡಿ. 1 ಟೈಮ್ ರಾಗಿ ತಗೊಳ್ಳಿ, 1 ಟೈಮ್ ಜೋಳದ್ದು ತಗೊಳ್ಳಿ, 1 ಟೈಮ್ ರೈಸ್ ತಗೊಳ್ಳಿ. ಸೊ ಇನ್ ಬಿಟ್ವೀನ್ ಫ್ರೂಟ್ಸ್, ನಟ್ಸ್ ಇವೆಲ್ಲಾನು ಯೂಸ್ ಮಾಡಿ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಎಲ್ಲ
ಎಲ್ಲನೂ ಯೂಸ್ ಮಾಡ್ದಂಗೂ ಅನ್ಸುತ್ತೆ. ಸೊ ಡಯಾಬಿಟಿಸ್ ಬಂದ ತಕ್ಷಣ ಅದನ್ನ ಬಿಟ್ಬಿಡ್ಬೇಕು ಆ ತರದ್ದು ಕಾನ್ಸೆಪ್ಟ್ ಹೊರಟೋಗುತ್ತೆ. ಸೊ ಅವರು ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಅಂದ್ರೆ ತುಂಬಾ ದಿನಗಳ ಕಾಲ ಅದನ್ನ ಸಸ್ಟೈನ್ ಮಾಡ್ಬೋದು. ಈಗ ಹೇಗಾಗಿದೆ ಅಂತಂದ್ರೆ ಡಯಾಬಿಟಿಸ್ ಬಂದ ತಕ್ಷಣ ಅದನ್ನ ಬಿಡ್ಬೇಕು ಇದನ್ನ ಬಿಡ್ಬೇಕು ಅಂತ ಬಿಟ್ಟು ಕೆಲವು ದಿನ ಮಾಡ್ತಾರೆ, 1 ಮಂತ್ ಮಾಡ್ಬೋದು ಇಲ್ಲ 2 ಮಂತ್ಸ್ ಮಾಡ್ಬೋದು, ಕಂಟ್ರೋಲ್ ಕಣ್ಮುಂದೆ ಇನ್ನೊಬ್ರು ಅನ್ನ ತಿಂತಿರ್ತಾರೆ, ನಂಗೆ ಇಷ್ಟ ಬಿಟ್ಟು ತಿನ್ನಕ್ಕಾಗಲ್ಲ ಅಂತ. ಕೆಲವ್ರು ಹೆಂಗೆ ಅಂದ್ರೆ ಚಪಾತಿ ಇಷ್ಟ ಇರಲ್ಲ, ಶುಗರ್ ಬಂತು ಅಂದ ತಕ್ಷಣ ಅನ್ನ ಬಿಡ್ತಾರೆ, ಚಪಾತಿ ತಿಂತಾರೆ, ಆದ್ರೆ ಅದನ್ನ ಎಷ್ಟು ದಿನ ಅಂತ ತಡ್ಕೊಳ್ಳೋದು. ಸೊ ಆತರ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಪರ್ಟಿಕ್ಯುಲರ್ಲಿ ಇಂಥ ಫುಡ್ ಅನ್ನ ಅವಾಯ್ಡ್ ಮಾಡ್ಬೇಕು ಅನ್ನೋ ತರದ್ ಯಾವ್ದು ಇಲ್ವಾ ಡಾಕ್ಟರ್? ಅದು ಮಾಡ್ಬೋದು. ಯಾವ್ದು ಅಂದ್ರೆ ಡೀಪ್ ಫ್ರೈಡ್ ಆಯಿಲ್ ಐಟಮ್ಸ್ ಆಗ್ಲಿ ಅಥವಾ ತುಂಬಾ ಲೈಕ್ ಹಣ್ಣಿನ ಜ್ಯೂಸಸ್ ಆಗ್ಲಿ, ಐಸ್ ಕ್ರೀಮ್, ಸ್ವೀಟ್ಸ್, ತುಂಬಾ ಜಾಸ್ತಿ ಸ್ವೀಟ್ಸ್ ಕ್ರೇವಿಂಗ್ಸ್ ಇರುತ್ತಲ್ಲ ಅವೆಲ್ಲನೂ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಅದು ತುಂಬಾ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರೋದ್ರಿಂದ ತುಂಬಾ ಬೇಗನೆ ಸ್ಪೈಕ್ ಆಗ್ಬಿಡುತ್ತೆ ಶುಗರ್ಸ್. ಸೊ ಕಾಂಪ್ಲಿಕೇಶನ್ಸ್ ಆಗೋದು ತುಂಬಾ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಆಲ್ಟರ್ನೇಟಿವ್ ಏನಿರುತ್ತೆ, ಈಗ ಜ್ಯೂಸ್ ಬದಲು ಹಣ್ಣು ತಿನ್ನಿ, 2 ಪೀಸಸ್ 3 ಪೀಸಸ್ ಜ್ಯೂಸ್ ಮಾಡಿ ತಿನ್ಬೋದಾ ಡಾಕ್ಟರ್? ಅಂದ್ರೆ ಈಗ ಹಣ್ಣಲ್ಲೂ ಸ್ವೀಟ್ ಇರುತ್ತೆ, ಕೆಲವೊಂದು ಹೆವಿ ಸ್ವೀಟ್ ಇರುತ್ತೆ. ಈ ಸಪೋಟ ಹಣ್ಣೆಲ್ಲ ನೋಡಿದಾಗ ತುಂಬಾ ಸ್ವೀಟ್ ಜಾಸ್ತಿನೇ ಇರುತ್ತೆ, ಅದನ್ನೆಲ್ಲ ತಿನ್ಬಹುದಾ? ಎಸ್, ಡೆಫಿನೆಟ್ಲಿ ತಿನ್ಬಹುದು. ಇವಾಗ ಅದರಲ್ಲೂ ಸೇಮ್ ಗ್ಲೈಸೆಮಿಕ್ ಇಂಡೆಕ್ಸ್, ಈ ಮ್ಯಾಂಗೋ, ಪೊಟ್ಯಾಟೋಸ್, ಬನಾನಾ ಇದ್ರಲ್ಲೆಲ್ಲ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ. ಸೊ ವೀಕ್ಲಿ 2 ಟೈಮ್ಸ್ ಮಾತ್ರ ತಿನ್ನಿ, ಡೈಲಿ ತಿನ್ನಕ್ ಹೋಗ್ಬೇಡಿ ಅಂತ ಹೇಳ್ತೀವಿ. ಆಪಲ್ ಮತ್ತೆ ಇದರಲ್ಲಿ ಪಪಾಯ, ಸೊ ಗುವಾ ಅಂದ್ರೆ ಮೀನ್ಸ್ ಸೀಬೆ ಹಣ್ಣು, ಸೊ ಇದ್ರಲ್ಲೆಲ್ಲ ಕಡಿಮೆ ಇರುತ್ತೆ ಗ್ಲೈಸೆಮಿಕ್. ಇವನ್ ಬೇಕಾದ್ರೆ ಡೈಲಿ ತಿನ್ಬೋದು ಅಂತ ಹೇಳ್ತೀವಿ. ಈ ತರ ಯಾವ್ದು ಸ್ವೀಟ್ ಇರುತ್ತೆ ಅದನ್ನ ಆದಷ್ಟು ಒಂದ್ ವಾರದಲ್ಲಿ 1 ಟೈಮ್ ಅಥವಾ 2 ಟೈಮ್ಸ್ ಮಾತ್ರ ತಿನ್ನಿ, ಇನ್ ಮಿಕ್ಕಿದ್ ಬೇಕಾದ್ರೆ ಡೈಲಿ ತಿನ್ಬೋದು ಆ ರೀತಿ. ಸೊ ತುಂಬಾ ಹೋಲ್ ಲೈಕ್ ಫ್ರೂಟ್ ಎಲ್ಲ ಪೂರ್ತಿಯಾಗಿ ನೀವು ಒಬ್ಬರೇ ತಿನ್ಬೇಡಿ, ಬೇರೆಯವ್ರಿಗೂ ಕೊಟ್ಟು ನೀವು ಅರ್ಧ ಮಾತ್ರ ತಿನ್ನಿ ಅನ್ನೋ ತರ ಇಂಡಿಕೇಶನ್ ಅಷ್ಟೇ. ಯೂಶಲಿ ಈಗ ಹೇಳ್ತಾರೆ ಡಯಾಬಿಟಿಸ್ ಇದ್ರೆ ಶುಗರ್ ತಗೋಬಾರ್ದು ಅನ್ನೋದು ಹೌದು, ಆದ್ರೆ ಶುಗರ್ ಟೇಸ್ಟ್ ಬರೋದಕ್ಕೆ ಬೆಲ್ಲ ಹಾಕಿ ತಿನ್ಬಹುದು ಅಂತ. ಶುಗರ್ ಬದಲಿಗೆ ಬೆಲ್ಲ ತಗೋಬಹುದಾ ಅಂತ ಆಕ್ಚುಲಿ ನನಗೆ ಕೇಳಿದ್ರೆ ಬೆಲ್ಲನೂ ತಗೊಳಂಗಿಲ್ಲ, ಶುಗರು ತಗೊಳಂಗಿಲ್ಲ. ಆಲ್ಮೋಸ್ಟ್ ಎರಡು ಸೇಮ್ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ. ಸೊ ಇದರಲ್ಲಿ ಬೆಲ್ಲದಲ್ಲಿ ಏನು ಆ್ಯಡೆಡ್ ಅಡ್ವಾಂಟೇಜ್ ಅಂದರೆ ಇದರಲ್ಲಿ ಏನು ಎಕ್ಸ್ಟ್ರಾ ಇದೆ ಅಂತಂದರೆ ಅದರ ಐರನ್ ಇದೆ, ಕ್ಯಾಲ್ಶಿಯಂ ಇದೆ, ಓಕೆನಾ. ಬಟ್ ಶುಗರ್ ಇರೋರು ನನ್ನ ಕೇಳಿದ್ರೆ ಎರಡೂ ತಿನ್ನಬಾರ್ದು. ಸೊ ಎರಡಲ್ಲೂ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರೋದ್ರಿಂದ ಎರಡಲ್ಲೂ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಎರಡರಿಂದನೂ ಶುಗರ್ ಜಾಸ್ತಿ ಆಗುತ್ತೆ. ಅದ್ರ ಬದಲು ಆರ್ಟಿಫಿಷಿಯಲ್ ಸ್ವೀಟ್ನರ್ ಬರುತ್ತಲ್ಲ ಅದನ್ನ ಬೇಕಾದ್ರೆ ಸ್ವಲ್ಪ ಯೂಸ್ ಮಾಡ್ಬೋದು. ಅದನ್ನ ಕೇಳಿದ್ರೆ ಅದನ್ನು ಅವಾಯ್ಡ್ ಮಾಡಿ. ಸೊ ಸಪ್ಪೆ ತಿಂದ್ರೇನೆ ಒಳ್ಳೇದು. ಎಸ್ಪೆಷಲಿ ಈಗ ಕಾಫಿ, ಟೀ ಅಂತ ಬಂದಾಗ ಓಕೆ 1 ಟೈಮ್ ಅಥವಾ 2 ಟೈಮ್ಸ್ ಮ್ಯಾಕ್ಸಿಮಮ್ 1 ಡೇ ಅಲ್ಲಿ ತಗೋಬಹುದು. ಬಟ್ ಇವೆರಡನ್ನೂ ಅವಾಯ್ಡ್ ಮಾಡಿದ್ರೆ ಒಳ್ಳೇದು, ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಸೊ ಆಲ್ಮೋಸ್ಟ್ ಬೆಲ್ಲ ಮತ್ತೆ ಸಕ್ಕರೆ ಎರಡರಲ್ಲೂ ಅಳಿಯಲ್ಲ ಮಗಳ ಗಂಡ ಅಷ್ಟೇ. ಸೊ ಎರಡೂ ಎಫೆಕ್ಟ್ ಆಗುತ್ತೆ ಅಂತ. ಟೀ ಕಾಫಿ ಎಫೆಕ್ಟ್ ಆಗುತ್ತೆ ಸರ್? ಟೀ ಕಾಫಿ ಲೈಕ್ ಎರಡರಲ್ಲೂ ಅಡ್ವಾಂಟೇಜಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಎಷ್ಟು ಕುಡಿತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದ್ ದಿನಕ್ಕೆ 2 ರಿಂದ 3 ಗ್ಲಾಸ್ ನಾರ್ಮಲ್ ಗ್ಲಾಸ್ ಅಲ್ಲಿ ಕಾಫಿ ಅಥವಾ ಟೀ ಕುಡಿದ್ರೆ ಇಸ್ ಗುಡ್ ಫಾರ್ ಹೆಲ್ತ್. ಹಾರ್ಟ್ ಪ್ರೊಟೆಕ್ಷನ್, ಡಯಾಬಿಟಿಸ್ ರಿಸ್ಕ್ ಸ್ವಲ್ಪ ಕಡಿಮೆ ಆಗೋದು, ಎರಡೂ ಹೆಲ್ಪ್ ಆಗುತ್ತೆ. ಬಟ್ ಲೈಕ್ 3 ರಿಂದ 5 ಸಲ ಒಬ್ಬೊಬ್ರು ಕುಡಿತಾರೆ ಒಂದ್ ದಿನಕ್ಕೆ. ಅದೆಲ್ಲ ಜಾಸ್ತಿ ಆದಷ್ಟು ಏನಾಗುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ. ಸೊ ಶುಗರ್ ಸ್ಪೈಕ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವರು ಶುಗರ್ ಹಾಕೊಂಡು ಅಥವಾ ಬೆಲ್ಲ ಹಾಕೊಂಡೇ ಕುಡಿತಾರೆ. ಸೊ ಅದರಿಂದನೂ ಇಂಡೈರೆಕ್ಟ್ ಆಗಿ ಶುಗರ್ ಜಾಸ್ತಿ ಆಗುತ್ತೆ. ಸೊ 1 or 2 ಟೈಮ್ಸ್ ಮ್ಯಾಕ್ಸಿಮಮ್ 3 ಟೈಮ್ಸ್ 1 ಡೇ ಅಲ್ಲಿ ಕಾಫಿ ಟೀ ಓಕೆ, ಅದಕ್ಕಿಂತ ಜಾಸ್ತಿ ಬೇಡ. ಮತ್ತೆ ಏನೇ ಅಡಿಷನ್ ಆಗಲಿ, ಸಕ್ಕರೆ ಆಗಲಿ ಅಥವಾ ಬೆಲ್ಲ ಆಗಲಿ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಓಕೆ, ಡಯಾಬಿಟಿಸ್ ಇದ್ದವರು ಈ ತಪ್ಪುಗಳನ್ನ ಮಾಡಲೇಬಾರ್ದು ಅಂತ ಹೇಳಿದ್ರೆ ಯಾವ್ದಾದ್ರು ಹೇಳ್ಬಹುದಾ ಅಂತ? ಫಸ್ಟ್ ತಪ್ಪು, ನೀವು ಚೂಸ್ ಮಾಡುವಂಥ ಡಯಟಲ್ಲಿ ತುಂಬ ಚೆನ್ನಾಗಿ ನೀವು ಅದನ್ನು ತಿಳ್ಕೊಬೇಕು. ಯಾಕೆಂದರೆ ಈ ಡಯಾಬಿಟಿಸ್ ಅಂದರೆ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ಇರುತ್ತೆ. ಒಬ್ಬೊಬ್ಬರು ಒಂದೊಂಥರ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ರು ಅದನ್ನು ತಿಂತಾರೆ, ನಾನು ಇದನ್ನು ತಿಂತಾ ಇದ್ದೀನಿ, ಅವ್ರು ಅಷ್ಟು ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ, ನಾನು ಇನ್ಸುಲಿನ್ ಬಂದುಬಿಟ್ಟಿದ್ದೀನಿ, ಆ ಥರ ಎಲ್ಲ ಕಂಪ್ಯಾರಿಸನ್ ಬೇಡ. ಯಾಕೆಂದ್ರೆ ನಿಮ್ಮ ಬಾಡಿ, ನಿಮ್ಮ ದೇಹನೇ ಬೇರೆ. ನಿಮ್ಮ ದೇಹ ಹೇಗೆ ರೆಸ್ಪಾಂಡ್ ಮಾಡುತ್ತೆ, ನೀವು ತೊಗೊಳ್ಳೋ ಫುಡ್ಗೆ ಡಿಫ್ರೆಂಟ್ ಆಗಿರುತ್ತೆ, ಅವ್ರಿಗೂ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ನಿಮಗೆ ಫಸ್ಟ್ ಇನಿಷಿಯಲ್ ಡೇಸಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನಾನು ಇದನ್ನು ತಿಂದರೆ ಇದು ಜಾಸ್ತಿ ಆಗ್ತಿದೆ ಶುಗರು, ಸೊ ಇದನ್ನು ತಿಂದರೆ ನಾನು ಚೆನ್ನಾಗಿರ್ತೀನಿ ಅಂತ ಗೊತ್ತಾಗ್ತಾ ಇರುತ್ತೆ. ಸೊ ಅದನ್ನ ಆದಷ್ಟು ಫುಡ್ನ ಅವಾಯ್ಡ್ ಮಾಡಿ ಒಂದು. ಓಕೆ, ಇನ್ನೊಂದು ಸುಮ್ಮನೆ ಲೈಕ್ ಊಟ ಮಾಡೋದು, ಕೂತ್ಕೊಳ್ಳೋದು, ಸುಮ್ಮನೆ ಕಾಲಹರಣ ಮಾಡೋದು ಅದನ್ನ ಮಾಡಕ್ಕೆ ಹೋಗ್ಬೇಡಿ. ಆಕ್ಟಿವ್ ಆಗಿರಿ, ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕು ಯಾವಾಗ್ಲೂ. ಸೊ ಮಿನಿಮಮ್ 30 to 45 ಮಿನಿಟ್ಸ್ ವಾಕಿಂಗ್, ಬ್ರಿಸ್ಕ್ ವಾಕ್ ಅಂತ ಕರಿತೀವಿ. ಅಂದ್ರೆ ಅವರ ಉಸಿರಾಟ ಅವ್ರಿಗೆ ಗೊತ್ತಾಗಬೇಕು, ಅವ್ರದ್ದು ಹಾರ್ಟ್ ಎದೆ ಬಡಿತ ಅವ್ರಿಗೆ ಗೊತ್ತಾಗಬೇಕು. ಆ ರೀತಿ ವಾಕಿಂಗ್ ಮಾಡಬೇಕು. ಸುಮ್ಮನೆ ನಾರ್ಮಲ್ ವಾಕ್ ಮಾಡ್ಕೊಂಡು ಹೋಗೋದು ಅದು ಅಷ್ಟು ಯೂಸ್ ಆಗೋದಿಲ್ಲ. ಓಕೆನಾ. ಮತ್ತೆ ಸ್ಟ್ರೆಸ್ ಲೆವೆಲ್ಸ್ ಆದಷ್ಟು ಅವರು ಏನು ಟೆನ್ಷನ್, ಸ್ಟ್ರೆಸ್ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟು.
ಆದಷ್ಟು ಅದನ್ನ ಕಡಿಮೆ ಇಟ್ಕೊಬೇಕು. ಮಿನಿಮಮ್ 7 hours ನಿದ್ದೆ ಆಗೋ ತರ ನೋಡ್ಕೊಬೇಕು. ಇವಾಗ ಕೆಲವರು ಏನ್ ಮಾಡ್ತಾರೆ, ಇತ್ತೀಚಿನ ದಿನ ನಿದ್ದೆ ಬರಲ್ಲ ಅಂತ ಮೊಬೈಲ್ ನೋಡ್ತಾರೆ, ಅದು ಇಂಡೈರೆಕ್ಟ್ ಆಗಿ ಇನ್ನೂ ಸಪ್ರೆಸ್ ಮಾಡ್ತಾ ಇರುತ್ತೆ ಮೆಲಟೋನಿನ್ ಹಾರ್ಮೋನ್ ನ, ಅದು ನಿದ್ದೆ ಬರೋದಕ್ಕೆ ಬಿಡೋದೇ ಇಲ್ಲ. ಸೊ ಅದೇ ಕ್ರೋನಿಕ್ ಸೈಕಲ್ ಆಗಿ 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 ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಅಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಬಾಡಿ ಒಳಗಡೆ, ಶುಗರ್ನ ಕಂಟ್ರೋಲ್ ಮಾಡಕ್ ಬಿಡ್ತಾನೆ ಇರೋದಿಲ್ಲ. ನೆಕ್ಸ್ಟ್ ಅವ್ರು ಬಂದು ನಮ್ಮ ಹತ್ರ ಕೇಳ್ತಾರೆ, ಡಾಕ್ಟರ್ ಇಷ್ಟೊಂದು ಮೆಡಿಸಿನ್ಸ್ ತಗೊಳ್ತಾ ಇದೀನಿ, ಇಷ್ಟೊಂದು ಇನ್ಸುಲಿನ್ ತಗೊಳ್ತಾ ಇದೀನಿ, ನಂಗೆ ಶುಗರೇ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಕೇಳ್ತಾರೆ. ಸೊ ಅವಾಗ ಹೇಳ್ತೀವಿ, ಹೇಗಿದೆ ನಿಮ್ಮ ಲೈಫ್ ಸ್ಟೈಲ್, ಹೇಗಿದೆ, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲಿ ಪ್ರಾಬ್ಲಮ್ಸ್, ಕೆಲವರು ಡಯಟ್ ಫಾಲೋ ಮಾಡ್ತಾ ಇರಲ್ಲ, ಇಲ್ಲ ಕೆಲವರು ಎಕ್ಸಸೈಸ್ ಮಾಡ್ತಾ ಇರಲ್ಲ, ಇಲ್ಲ ಕೆಲವರು ನಿದ್ದೆನೇ ಮಾಡ್ತಾ ಇರಲ್ಲ, ಕೆಲವ್ರಿಗೆ ಸ್ಟ್ರೆಸ್ ಲೆವೆಲ್ಸ್ ತುಂಬ ಜಾಸ್ತಿ ಇರುತ್ತೆ. ಇವೆಲ್ಲ ಅಡಿಷನಲ್ ಫ್ಯಾಕ್ಟರ್ಸ್. ಓಕೆ, ಸೊ ಅದಕ್ಕೆ ಆದಷ್ಟು ಡಯಟ್ ಬಗ್ಗೆ ಗಮನ ಕೊಡಿ, ಫಿಸಿಕಲಿ ಆಕ್ಟಿವ್ ಆಗಿರಿ, ಸ್ಟ್ರೆಸ್ ಲೆವೆಲ್ ಕಡಿಮೆ ಇಟ್ಕೊಳ್ಳಿ. ಸೊ ಅವಾಗ ಶುಗರ್ನ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತೀವಿ. ಓಕೆ, ಶುಗರ್ ಇದ್ದವರು ಟೈಮ್ ಟು ಟೈಮ್ ಊಟ ಮಾಡಬೇಕು ಹೇಳ್ತಾರೆ. ಅಂದ್ರೆ ಈ ಟೈಮಿಗೆ ಸಂಜೆ ಆದ ತಕ್ಷಣ ತಿನ್ಬೇಕು ಅಥವಾ ಮಧ್ಯಾಹ್ನ ಇಷ್ಟೊತ್ತಿಗೆ ತಿನ್ಬೇಕು, ಅಂದ್ರೆ ಒಂದ್ ವೇಳೆ ಆತರ ಟೈಮ್ ಮೀರಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ? ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಇದು ತುಂಬಾ ದೀರ್ಘಕಾಲದವರೆಗೂ ತುಂಬಾ ಪ್ರಯೋಜನ ಇರುತ್ತೆ. ಯಾಕೆಂತಂದ್ರೆ ಒಂದ್ ಟೈಮಿಗೆ ನಾವು ಫಿಕ್ಸ್ ಆಯ್ತು ಆಲ್ಮೋಸ್ಟ್ ಅಂತ ಅಂದ್ರೆ, ಆ ಇನ್ಸುಲಿನ್ ಸೆಕ್ರೆಟ್ ಮಾಡೋ ಸೆಲ್ಸ್ಗೆ ಇರುತ್ತಲ್ಲ, ಅದಕ್ಕೆ ಸೆನ್ಸ್ ಆಗ್ತಾ ಇರುತ್ತೆ, ಓಕೆ ಈ ಟೈಮಲ್ಲಿ ಈ ಫುಡ್ ತಗೊಂಡಿದ್ದಾರೆ, ಇಷ್ಟು ಇನ್ಸುಲಿನ್ ಸೆಕ್ರೆಟ್ ಮಾಡಬೇಕು, ಸೊ ದಟ್ ಶುಗರ್ ಲೆವೆಲ್ಸ್ ಈ ರೀತಿ ಮೇಂಟೈನ್ ಆಗಬೇಕು. ಅದು ಒಂದು ಐಡಿಯಾಗೆ ಸೆಟ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಈಸಿ ಆಗುತ್ತೆ ಒಂದು. ಇನ್ನೊಂದು ಏನಂತಂದ್ರೆ, ಈಗ ಟ್ಯಾಬ್ಲೆಟ್ಸ್ ತಗೊಂಡಿರ್ತಾರೆ ಅಥವಾ ಇನ್ಸುಲಿನ್ ತಗೊಂಡಿರ್ತಾರೆ, ಸೊ ಟೈಮ್ ಗ್ಯಾಪ್ ಜಾಸ್ತಿ ಆಗ್ತಿದ್ದಂಗೆ ಇನ್ಸುಲಿನ್ ಅದನ್ನು ಸೆಕ್ರೆಟ್ ಮಾಡಿ ಕೆಲಸ ಮುಗಿಸಿರುತ್ತೆ. ಸೊ ಅವಾಗ ಶುಗರ್ ಕಡಿಮೆ ಆಗಿರುತ್ತೆ ಆಲ್ರೆಡಿ. ಓಕೆ, ನಾವು ನೆಕ್ಸ್ಟ್ ಎನರ್ಜಿ ಕೊಡಬೇಕು ಸೆಲ್ಸ್ಗೆ ಅಥವಾ ನಮ್ಮ ಬಾಡಿಗೆ ಅಂತಂದ್ರೆ, ನೆಕ್ಸ್ಟ್ ನಾವು ಮತ್ತೆ ರೀಪ್ಲೇನಿಶ್ ಮಾಡಬೇಕು ಅಂದ್ರೆ ಊಟ ಮತ್ತೆ ತಗೊಳ್ಬೇಕು. ಅದು ತಗೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತೆ, ಶುಗರ್ ಮತ್ತೆ ಲೋ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಅವಾಗ ಅವ್ರಿಗೆ ಸಿಂಪ್ಟಮ್ಸ್, ತಲೆ ಸುತ್ತು ಬರೋದು, ಸುಸ್ತಾಗೋದು, ಕೆಲವರು ಫಿಟ್ಸ್ ಬಂದು ಚಾನ್ಸಸ್ ಇರುತ್ತೆ, ಅನ್ಕಾನ್ಷಿಯಸ್ ಆಗೋ ಚಾನ್ಸಸ್ ಇರುತ್ತೆ. ಟೈಮ್ ಕರೆಕ್ಟಾಗಿ ಅದಕ್ಕೆ ಊಟ ಮ್ಯಾನೇಜ್ ಮಾಡಿ. ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ, ನೀವು ಟ್ಯಾಬ್ಲೆಟ್ಸ್ ಬೇರೆ ತಗೊಂಡಿರ್ತೀರಾ ಅಥವಾ ಇನ್ಸುಲಿನ್ ತಗೊಂಡಿರ್ತೀರಾ, ಅದು ಕೆಲಸ ಮುಗಿಸ್ಬಿಟ್ಟಿರುತ್ತೆ, ನೀವು ಈ ಕಡೆ ಮತ್ತೆ ರೀಪ್ಲೇನಿಶ್ ಮಾಡಿಲ್ಲ ಅಂತಂದ್ರೆ ಮತ್ತೆ ಶುಗರ್ ಲೋ ಆಗ್ಬಿಡೋ ಚಾನ್ಸಸ್ ಇರುತ್ತೆ, ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅಂಡ್ ತುಂಬಾ ಲಾಂಗ್ ಟರ್ಮ್ ಅಲ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ ಅದು. ಸೊ ದಟ್ ನೀವು ಫಸ್ಟ್ 7 years, ಎಸ್ಪೆಷಲಿ 5 to 7 years ನೀವು ಯಾವ ರೀತಿ ಶುಗರ್ನ ಫ್ರೆಂಡ್ಲಿಯಾಗಿ ಇಟ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಿರೋ, ಅದು ನೆಕ್ಸ್ಟ್ 7 yearsಗೆ ಅದರ ರಿಫ್ಲೆಕ್ಟ್ ಆಗುತ್ತೆ. ಅದ್ರ ಎಫೆಕ್ಟ್ ಗೊತ್ತಾಗುತ್ತೆ, ಒಳ್ಳೇದಾದ್ರೂ ಗೊತ್ತಾಗುತ್ತೆ, ಡೆಫಿನೆಟ್ಲಿ. ಏನಾದ್ರೂ ಹೋದ್ರು ಅಂದ್ರೆ ಲೈಕ್ ಹೆಲ್ತ್ ಇಶ್ಯೂಸ್ ಆದ್ರೂ ಕೂಡ ಅದು ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಸೊ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್, ಎಸ್ಪೆಷಲಿ ಹಾರ್ಟ್ ಪ್ರಾಬ್ಲಮ್, ಸ್ಟ್ರೋಕ್ ಆಗುವಂಥದ್ದು, ಅವೆಲ್ಲನೂ ಸ್ವಲ್ಪ ದೂರ ಇಡ್ಬೋದು. ಓಕೆನಾ? ಇಲ್ಲ ಅಂತಂದ್ರೆ ಒಂದೊಂದೇ ಕಾಂಪ್ಲಿಕೇಶನ್ಸ್ ಸೆಟ್ ಇನ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ ಟೈಮ್ ಕರೆಕ್ಟಾಗಿ ಊಟ ಮಾಡಿ, ಸೊ ದಟ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಈಗ ಸಡನ್ ಆಗಿ ಹೊರಗಡೆ ಹೋದಾಗ ಏನಾದ್ರು ಡಯಾಬಿಟಿಸ್ ಜಾಸ್ತಿ ಆಯ್ತು, ಶುಗರ್ ಲೆವೆಲ್ ಅನ್ಕಂಟ್ರೋಲ್ಡ್ ಆಯ್ತು ಅಂದ ತಕ್ಷಣ ಸಿಂಪ್ಟಮ್ಸ್ ಯಾವ್ದೆಲ್ಲ ಇರುತ್ತೆ ಅಂಡ್ ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ತಕ್ಷಣಕ್ಕೆ ಅಂತ? ಹೌದು. ಈಗ ಯೂಶಲಿ ಪೇಷಂಟ್ಗಳು ಯಾರ್ಯಾರು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೋ, ಸೊ ಅಂಥವ್ರಿಗೆ ಕೆಲವು ಸಲ ವೇರಿಯೇಷನ್ಸ್ ಬಂದೇ ಬರುತ್ತೆ ಶುಗರ್ಸ್. ಸೊ ಕೆಲವು ಸಲ ಹೈ ಹೋಗ್ಬೋದು, ಕೆಲವು ಸಲ ಲೋನು ಆಗ್ಬೋದು. ಅಗೇನ್ ಇಟ್ ಡಿಪೆಂಡ್ಸ್, ಅವ್ರು ಏನ್ ಫುಡ್ ತಗೊಂಡಿದ್ದಾರೆ, ಸೊ ಎಷ್ಟು ಖರ್ಚು ಮಾಡಿದ್ದಾರೆ, ಸೊ ಯಾವ ಸ್ಟ್ರೆಸ್ ಲೆವೆಲ್ಸ್ ಅಲ್ಲಿ ಇದ್ದಾರೆ, ಸೊ ಅದೆಲ್ಲ ಡಿಪೆಂಡ್ ಆಗುತ್ತೆ. ಈಗ ಸಡನ್ ಆಗಿ ಏನೋ ಒಂದು ಟ್ರಿಪ್ಗೆ ಹೋಗಿದ್ದಾರೆ ಅಥವಾ ಹೊರಗಡೆ ಎಲ್ಲ ಹೋಗಿದ್ದಾರೆ, ಅವಾಗ ಸರಿಯಾಗಿ ಫುಡ್ ಸಿಕ್ಕಿಲ್ಲ, ಅಥವಾ ಏನಾದರೂ ಲೈಕ್ ಇಲ್ಲ ತುಂಬಾ ಚೆನ್ನಾಗಿ ಫುಡ್ ತಿಂದ್ಬಿಟ್ರು, ಟ್ಯಾಬ್ಲೆಟ್ಸ್ ಮರ್ತೋಗಿದ್ದಾರೆ, ತಗೊಂಡಿಲ್ಲ, ಅವಾಗ ಶುಗರ್ ಸ್ಪೈಕ್ ಆದಾಗ ಮತ್ತೆ ಡಿಹೈಡ್ರೇಷನ್ ಆಗುತ್ತೆ. ಶುಗರ್ ಜಾಸ್ತಿ ಆದ್ರೂ ಡಿಹೈಡ್ರೇಷನ್ ಆಗುತ್ತೆ, ಶುಗರ್ ಲೋ ಆದ್ರೂ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಜಾಸ್ತಿ. ಓಕೆ, ಸೊ ಅವಾಗ ತಲೆ ಸುತ್ತು ಬರೋದು, ಅನ್ಕಾನ್ಷಿಯಸ್ ಆಗೋದು, ಇವೆಲ್ಲ ಆಗುತ್ತೆ. ಸೊ ಇಮ್ಮಿಡಿಯೇಟ್ ಆಗಿ ನಿಯರ್ ಬೈ ಯಾವ್ದಾದ್ರು ಹೆಲ್ತ್ ಫೆಸಿಲಿಟಿ ಇರೋ ಕಡೆ ಅಂದ್ರೆ ಹಾಸ್ಪಿಟಲ್ಸ್ ಕಡೆ ಹೋದ್ರೆ ಒಳ್ಳೇದು. ತುಂಬಾ ಸೀರಿಯಸ್ ಆಗ್ತಾ ಇದೆ ಅಂದ ತಕ್ಷಣ, ಇಲ್ಲ ತುಂಬಾ ಶುಗರ್ ಲೋ ಆಗ್ತಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಹಣ್ಣಿಂದು ಜ್ಯೂಸ್ ಸಿಕ್ಕಿದ್ರೆ, ಅಥವಾ ಚಾಕ್ಲೇಟ್ ಪಾಕೆಟ್ ಅಲ್ಲಿ ಇಟ್ಕೊಂಡಿರ್ತಾರೆ, ಅಂದ್ರೆ ಲೋ ಶುಗರ್ ಇದ್ದವರು ಎಸ್ಪೆಷಲಿ ಏನು ಸಿಕ್ಕಿಲ್ಲ ತಿನ್ನೋದಕ್ಕೆ, ನಾನು ಟ್ಯಾಬ್ಲೆಟ್ ತಗೊಂಡ್ಬಿಟ್ಟಿದ್ದೀನಿ, ಆಲ್ರೆಡಿ 4-5 hours ಆಗಿದೆ, ನಂಗೆ ಸುಸ್ತು ಸ್ಟಾರ್ಟ್ ಆಗ್ತಾ ಇದೆ, ಇಮಿಡಿಯೇಟ್ ಆಗಿ ಏನು ಸಿಗ್ತಾ ಇಲ್ಲ ನನಗೆ ಅಂತಂದ್ರೆ, ಅದಕ್ಕೆ ನಾನು ಬರೋ ಇವ್ರಿಗೆ ಪೇಷಂಟ್ಸ್ಗೆ ಮೋಸ್ಟ್ ಆಫ್ ದ ಟೈಮ್ ಹೇಳೋಂಥದ್ದು ಏನಂದ್ರೆ, ಒಂದು ಬಾಕ್ಸ್ಗೆ ಏನಾದರೂ ಹಾಕೊಂಡು ಇಟ್ಕೊಂಡು ಹೋಗಿ, 2 ಪೀಸ್ ಹಣ್ಣಾದ್ರೂ ಸರಿ, ಅಥವಾ ಏನಾದರೂ ಇದು ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಳ್ಳಿ, ಅಥವಾ ಏನಾದ್ರು ಫುಡ್ ಲೈಟಾಗಿ ಫುಡ್ ತಗೊಂಡೋಗಿ, ಸೊ ದಟ್ ನಿಮ್ಗೆ ಏನೂ ಸಿಕ್ಕಿಲ್ಲ ಅಂದ್ರೂ ಸಾಕು, ಇದನ್ನ ತಿಂದ್ರೆ ನಿಮ್ಗೆ ಶುಗರ್ ಮ್ಯಾನೇಜ್ ಆಗುತ್ತೆ. ಸೊ ಕಾಂಪ್ಲಿಕೇಶನ್ ಆಗದಿರೋದನ್ನ ಅವಾಯ್ಡ್ ಮಾಡ್ಬೋದು ತುಂಬಾನೇ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಅಷ್ಟೇ. ನೀರಿನ ಅಂಶ ತುಂಬಾ ಚೆನ್ನಾಗಿ ನೀರು ಚೆನ್ನಾಗಿ ತಗೊಳ್ತಾ ಇರಬೇಕು ಹೈಡ್ರೇಷನ್ ಮೇಂಟೈನ್ ಮಾಡೋದಕ್ಕೆ. ಸೊ ನೀರು ಅವಾಗ ತಗೊಳ್ತಾ ಇದ್ರೆ ಡಿಹೈಡ್ರೇಷನ್ ಆಗೋದಿಲ್ಲ, ಹೈಡ್ರೇಷನ್ ಮೇಂಟೈನ್ ಆಗುತ್ತೆ. ಸೊ
ಕಾಂಪ್ಲಿಕೇಶನ್ಸ್ ಆದಷ್ಟು ನಾವು ಕಡಿಮೆ ಮಾಡ್ಬೋದು ಅಂತ. ಓಕೆ, ಹಾಗಾದ್ರೆ ಈಗ ಶುಗರ್ ಇದ್ದವರಿಗೆ ಡಿಹೈಡ್ರೇಷನ್ ಆಗಬಾರ್ದು ಅಂತನಾ, ಜಾಸ್ತಿ ನೀರು ಕುಡಿಬೇಕು ಅಂತನೋ? ಹೌದು, ನೀರು ಜಾಸ್ತಿ ಕುಡಿಬೇಕು. ಅನ್ಲೆಸ್ ನಾವು ಸ್ಪೆಸಿಫಿಕಲ್ ಡಾಕ್ಟರ್ಸ್ ಏನಾದರೂ ಅವ್ರಿಗೆ ಹಾರ್ಟ್ ಇಶ್ಯೂ ಪ್ರಾಬ್ಲಮ್ ಏನಾದರೂ ಇದ್ದು ಅಥವಾ ಕಿಡ್ನಿ ಪ್ರಾಬ್ಲಮ್ ಏನಾದರೂ ಇದ್ರು ನೀರು ಸ್ವಲ್ಪ ಕಡಿಮೆ ಕುಡೀರಿ ಅಂತ ಹೇಳಿದ್ರೆ ಮಾತ್ರ ಅವ್ರು ನೀರು ಕಡಿಮೆ ಕುಡಿಬೇಕು. ಇಲ್ಲ ಅಂತಂದರೆ ಪ್ರತಿಯೊಬ್ಬರೂ ಮಿನಿಮಮ್ 3 ರಿಂದ 4 ಲೀಟ್ರ್ ಒಂದು ದಿನಕ್ಕೆ 24 ಗಂಟೆಯಲ್ಲಿ ಕುಡಿದ್ರೆ ಒಳ್ಳೇದು, ಶುಗರ್ ಪೇಷಂಟ್ಸ್. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲದಲ್ಲೇ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ಸೊ ಅವಾಗ ಮತ್ತೆ ಪ್ರಾಬ್ಲಮ್ಸ್, ಈಗ ಕೆಲವೊಂದು ಟ್ಯಾಬ್ಲೆಟ್ಸ್ ಇಂದನೂ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನೀರನ್ನ ಸರಿಯಾಗಿ ಕುಡಿದಿಲ್ಲ ಅಂದರೆ ಯೂರಿನರಿ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀರಿನ ಅಂಶ ತುಂಬ ಇಂಪಾರ್ಟೆಂಟ್. ಓಕೆ, ಡಯಾಬಿಟಿಸ್ ಇದ್ದವರು ಉಪವಾಸ ಮಾಡಬಹುದಾ ಅಂತ? ಎಸ್, ಮಾಡ್ಬೋದು. ಯಾರು ಮಾಡ್ಬೋದು ಅಂತಂದರೆ ಇವಾಗಿನ್ನೂ ಇನಿಷಿಯಲ್ ಡಯಾಬಿಟೀಸ್ ಬಂದಿರೋರು ಅಥವಾ ತುಂಬ ಕಡಿಮೆ ಡೋಸೇಜ್ ಟ್ಯಾಬ್ಲೆಟ್ಸಲ್ಲಿ ಇರುವಂಥವ್ರು ಅಂಥವ್ರು ಮಾಡ್ಬೋದು. ಅದು ಎಸ್ಪೆಷಲಿ ಡಾಕ್ಟರ್ಸ್ನ ಹೋಗಿ ಮೀಟ್ ಮಾಡಿ, ಯಾಕೆಂದರೆ ಟ್ಯಾಬ್ಲೆಟ್ ಡೋಸ್ನ ಆಲ್ಟ್ರ್ ಮಾಡಬೇಕು. ನೀವು ಯಾವಾಗ ಉಪವಾಸ ಮಾಡ್ತೀರಾ ಅಂತ ಅಂದಾಗ, ಸೊ ಮೇಜರ್ ಡೋಸ್ ಯಾವ ಟೈಮಲ್ಲಿದೆ, ಸೊ ಅವ್ರು ಯಾವ ಟೈಮಲ್ಲಿ ಉಪವಾಸ ಮಾಡಬೇಕು, ಆ ಟೈಮಲ್ಲಿ ಟ್ಯಾಬ್ಲೆಟ್ಸ್ನ ತಗೋಬೇಕಾ ಬೇಡವಾ, ಎಷ್ಟು ತಗೋಬೋದು, ಎಲ್ಲನೂ ಒಂದು ಕನ್ಕ್ಲೂಷನಿಗೆ ಬರಬೇಕು ಅಂದರೆ ಡಾಕ್ಟರ್ಸ್ನ ಮೀಟ್ ಮಾಡಿ ಅವರಿಂದ ಸಲಹೆ ತೊಗೊಂಡು ಯಾವ ಟ್ಯಾಬ್ಲೆಟ್ ಸ್ಟಾಪ್ ಮಾಡ್ಬೋದು ಮಾಡಬಾರ್ದು ಕೇಳಿಕೊಂಡು ಆಮೇಲೆ ಮಾಡಬೇಕು. ಸೊ ಇನ್ನು ಕೆಲವರು ಇರ್ತಾರೆ, ಡಯಾಬಿಟಿಸ್ ಬಂದು ತುಂಬ ವರ್ಷ ಆಗಿದೆ, ಇನ್ಸುಲಿನ್ ಡಿಪೆಂಡೆನ್ಸಿ ಇದೆ ಆ್ಯಂಡ್ ಅವ್ರಿಗೆ ತುಂಬ ಕಾಂಪ್ಲಿಕೇಶನ್ಸ್ ಆಗಿದೆ, ಕಿಡ್ನಿ ಪ್ರಾಬ್ಲಮ್ ಅಥವಾ ಲಿವರ್ ಪ್ರಾಬ್ಲಮ್ ಏನೋ, ಹಾರ್ಟ್ ಪ್ರಾಬ್ಲಮ್ ಏನೋ ಇದೆ, ಅಂಥವ್ರಿಗೆ ನಾವು ಇನ್ಸುಲಿನ್ ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ, ಆಲ್ಟ್ರ್ ಮಾಡೋಕ್ಕಾಗೋದಿಲ್ಲ ಡೋಸ್ನ, ಅಂಥವ್ರನ್ನ ಅವಾಯ್ಡ್ ಮಾಡಬೇಕು. ಫಾಸ್ಟಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಬೇರೆ ಲೈಕ್ ಮೈಲ್ಡಾಗಿ ಡಯಾಬಿಟಿಸ್ ಇರೋರು ಅಥವಾ ಡಯಟಲ್ಲಿ ಇರೋವಂಥವ್ರು ಅಂಥವರೆಲ್ಲ ಮಾಡ್ಬೋದು, ಏನು ತೊಂದರೆ ಆಗೋದಿಲ್ಲ. ಅಗೇನ್ ಡಿಪೆಂಡ್ಸ್, ಡಾಕ್ಟರ್ನ ಮೀಟ್ ಮಾಡಿ ಅವರಿಂದ ಸಲಹೆ ತಗೊಂಡು ಇವ್ರು ಮಾಡಬೇಕಾಗತ್ತೆ. ಓಕೆ, ಡಯಾಬಿಟಿಸ್ ಇತ್ತು ಅಥವಾ ಇವಾಗಲೂ ಇದೆ, ಟ್ಯಾಬ್ಲೆಟ್ ತಗೊಂಡಿದ್ದೀನಿ, ಟೆಸ್ಟ್ ಮಾಡಿದಾಗ ಕಂಟ್ರೋಲ್ ಅಲ್ಲಿ ಇದೆ ಅಂತ ಬಂತು, ನಾಳೆಯಿಂದ ಡಯಾಬಿಟಿಸ್ ಟ್ಯಾಬ್ಲೆಟ್ ತಗೊಳ್ಳೋದನ್ನ ನಿಲ್ಲಿಸಬಹುದಾ ಅಂತ? ಹೌದು, ಇದು ಲೈಕ್ ಕ್ರೋನಿಕ್, ನಾನು ಮೊದಲೇ ಹೇಳ್ದಂಗೆ ಕ್ರೋನಿಕ್ ಅಂದ್ರೆ ತುಂಬಾ ದೀರ್ಘಕಾಲದವರೆಗೂ ಡಯಾಬಿಟಿಸ್ ಇದ್ದೇ ಇರುತ್ತೆ. ನೀವು ಒಂದ್ಸಲಿ ಡಯಾಬಿಟಿಸ್ ಇದೆ ಅಂದ್ರೆ ಆಲ್ಮೋಸ್ಟ್ ಲೈಫ್ ಲಾಂಗ್ ಇದ್ದೇ ಇರುತ್ತೆ. ಇವಾಗೆಲ್ಲ ಇತ್ತೀಚೆಗೆ ಡಯಾಬಿಟಿಸ್ ರಿವರ್ಸಲ್ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ಸ್ ಎಲ್ಲ ಬಂದಿದ್ದಾವೆ. ಎಸ್, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಈಗ ಎಲ್ಲರೂ ಸ್ಟ್ರೆಸ್ಫುಲ್ ಲೈಫಲ್ಲಿ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ, ಡಯಟ್ ಅಲ್ಲಿ ಇದನ್ನ ಮಾತ್ರ ತಿನ್ನಿ, ಇದನ್ನ ತಿನ್ಬೇಡಿ, ಈ ತರ ಸ್ಟ್ರಿಕ್ಟ್ ಡಯಟ್ ಹೇಳ್ತಾರೆ ಅವ್ರಿಗೆ. ಓಕೆ, ಸ್ಟ್ರಿಕ್ಟ್ ಡಯಟ್ ಹೇಳಿದಾಗ ಅವರು ಸ್ವಲ್ಪ ದಿನ ಅದನ್ನ ಮ್ಯಾನೇಜ್ ಮಾಡಕ್ಕಾಗುತ್ತೆ. ಓಕೆ, ಸೊ ಅದಾದ್ಮೇಲೆ ಕಷ್ಟ ಆಗುತ್ತೆ. ಸೊ ಈ ಡಯಾಬಿಟಿಸ್ ರಿವರ್ಸಲ್ ಎಲ್ಲ ಬೇಸ್ಡ್ ಆನ್ ಡಯಟ್ ಮತ್ತೆ ಎಕ್ಸಸೈಸ್ ಅದ್ರ ಮೇಲೆ ಅಂಡ್ ಅವ್ರು ಕೊಡುವಂತ ಕೆಲವೊಂದು ಫುಡ್ ಇವು ಮಾತ್ರ ತಿನ್ನಿ. ಸೊ ಅವ್ರು ಕೊಡೋ ಫುಡ್ ಎಲ್ಲದು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂಥ ಫುಡ್ಗಳೇ ಇರ್ತವೆ. ಸೊ ಅದರಿಂದ ಏನಾಗ್ಬಿಡುತ್ತೆ, ಇವ್ರು ಇಷ್ಟು ದಿನ ಮಾಡಿಲ್ದೇ ಇರೋದು ಡಯಟ್ ಎಕ್ಸಸೈಸ್ ಎಲ್ಲ ಇಷ್ಟು ದಿನ ಮಾಡೋದ್ರಿಂದ ಸ್ವಲ್ಪ ಒಳಗಡೆ ಪ್ಯಾಂಕ್ರಿಯಾಟಿಕ್ ಸೆಲ್ಸ್ ಎಲ್ಲ ರೀಜನರೇಟ್ ಆಗಿ ಇನ್ಸುಲಿನ್ ಸೆನ್ಸಿಟಿವಿಟಿ ಇನ್ಕ್ರೀಸ್ ಆಗುತ್ತಲ್ಲ, ಅವಾಗ ಶುಗರ್ ಕಂಟೆಂಟ್ ಲೋ ಆಗುತ್ತೆ. ಡೋಸ್ ರಿಕ್ವೈರ್ಮೆಂಟ್ ಟ್ಯಾಬ್ಲೆಟ್ಸ್ ಏನೇನು ತಗೊಳ್ತಾ ಇದ್ರು ಅಥವಾ ಇನ್ಸುಲಿನ್ ಏನೇನು ತಗೊಳ್ತಾ ಇದ್ರು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅಗೇನ್ ಅದು ಟೆಂಪ್ರರಿ, ಅವ್ರು ಎಷ್ಟು ದಿನ ಅದನ್ನ ಮ್ಯಾನೇಜ್ ಮಾಡ್ತಾರೆ ರಿವರ್ಸ್ ಅಂತ ಹೇಳಕ್ಕಾಗುತ್ತಾ? ಅದನ್ನೇ ಹೇಳ್ತಾರೆ. ಈಗ HbA1c 7 ಅಂತ ಅನ್ಕೊಳ್ಳಿ, ಅಥವಾ 9 ಬಂದಿದೆ ಒಬ್ರು ಪೇಷಂಟ್ಸ್ಗೆ, 3 months ಆವರೇಜ್ ಶುಗರ್ ಅಂತ. ಓಕೆ, ಈ ಟೈಮಲ್ಲಿ ಸೊ ಇವರು ಸ್ಟ್ರಿಕ್ಟ್ ಆಗಿ ಡಯಟ್ ಎಕ್ಸರ್ಸೈಸು ಇದೆಲ್ಲ ಹೇಳ್ಬಿಟ್ಟು ನೆಕ್ಸ್ಟ್ 3 months ಅಲ್ಲಿ ಆಟೋಮೆಟಿಕ್ ಆಗಿ HbA1c 7 ಬರುತ್ತೆ. ಓಕೆ, ಇದನ್ನ ರಿವರ್ಸಲ್ ಅಂತಾರೆ. 9 ಇದನ್ನ 7 ಬಂತಲ್ಲ, ಸೊ ಇದು ರಿವರ್ಸ್ ಆಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು 3 months ಅದೇ ಕಂಟಿನ್ಯೂ ಮಾಡಿದ್ರೆ 5.5, 6 ಈ ತರ ಬರುತ್ತೆ. ಸೊ ಇದನ್ನ ಡಯಾಬಿಟಿಸ್ ರಿವರ್ಸಲ್ ಅಂತ ಕರೀತಾರೆ. ಬಟ್ ಇದನ್ನ ಸಸ್ಟೈನ್ ಮಾಡ್ಬೇಕು ಅಂತಂದ್ರೆ ಅವ್ರು ಕೊಡೋ ಫುಡ್ ನ ಅಥವಾ ಅವ್ರು ತಗೊಳ್ತಾರೋ ಫುಡ್ ನ ಲೈಫ್ ಲಾಂಗ್ ತಿನ್ನೋದಕ್ಕಾಗತ್ತಾ? ಆಗಲ್ಲ. ಮದುವೆ ಮನೆಗೆ ಹೋಗ್ತೀವಿ, ಆಸೆ ಆಯ್ತು ತಿಂತೀವಿ, ಅಥವಾ ಹೊರಗಡೆ ಔಟಿಂಗ್ ಹೋಗ್ತೀವಿ, ಏನೋ ಒಂದು ಇವತ್ತು ಒಂದಿನ ತಿಂದ್ರೆ ಏನು ಆಗಲ್ಲ, ನಾಳೆಯಿಂದ ಸ್ಟ್ರಿಕ್ಟ್ ಆಗಿ ಡಯಟ್ ಫಾಲೋ ಮಾಡೋಣ ಅನ್ನೋರು ಇರ್ತಾರೆ. ಹೇಗೇನ್ ಅದ್ ಎಫೆಕ್ಟ್ ಆಗುತ್ತೆ, ಅವಾಗ ಹೆಂಗ್ ರಿವರ್ಸ್ ಅಂತ ಹೇಳೋದಿಕ್ಕಾಗುತ್ತೆ? ಹೇಳಕ್ ಆಗೋದಿಲ್ಲ. ಅದೆಲ್ಲ ಏನು ಅಂತಂದ್ರೆ ಅದೇ ಟೆಂಪ್ರರಿ ಎಲ್ಲ, ಯಾವ್ದು ಪರ್ಮನೆಂಟ್ ಸೊಲ್ಯೂಷನ್ ಡಯಾಬಿಟಿಸ್ಗೆ ಇದುವರೆಗೂ ಯಾವ್ದು ಇಲ್ಲ ಪರ್ಮನೆಂಟ್ ಸೊಲ್ಯೂಷನ್. ಓಕೆ, ಎಲ್ಲ ಟೆಂಪ್ರರಿ ರಿಲೀಫ್ ಅಷ್ಟೇ ಇರುತ್ತೆ. ಅದನ್ನ ನಾವು ಮ್ಯಾನೇಜ್ ಮಾಡ್ಕೊಂಡು ನಾನು ಕೇಳೋದಿದ್ರೆ ನೀವು ಮುಂಚೆಯಿಂದನೇ ಶುರು ಮಾಡ್ಬಿಡಿ, ಸ್ವಲ್ಪ ಡೇ ಬೈ ಡೇ ಸ್ವಲ್ಪನೇ ಸ್ಟಾರ್ಟ್ ಮಾಡಿ. ಸೊ ದಟ್ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಎಫೆಕ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. ಕಾಂಪ್ಲಿಕೇಶನ್ಸ್ ಆಗದೆ ಇರೋದನ್ನ ಪೋಸ್ಟ್ಪೋನ್ ಮಾಡಬಹುದು. ಸೊ ದಟ್ ಇನ್ನೂ ಸ್ವಲ್ಪ ವರ್ಷಗಳ ಕಾಲ ನೀವು ಚೆನ್ನಾಗಿರ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತೀವಿ ಅಷ್ಟೇ. ಓಕೆ, ಸೊ ಹಂಗಾಗಿ ರಿವರ್ಸ್ ಅಂತ ಹೇಳೋದಿಕ್ ಬರೋದಿಲ್ಲ, ಕಂಟ್ರೋಲ್ ಮಾಡಬಹುದು. ಎಸ್, ಡಯಾಬಿಟಿಸ್ ಇಸ್ ಅ ಕಂಟ್ರೋಲಬಲ್ ಡಿಸೀಸ್. ಅದೇ ನಾನು ಆಗ ಕೇಳಿದ ಹಾಗೆ ಕ್ವೆಶ್ಚನ್. ಸೊ ಟ್ಯಾಬ್ಲೆಟ್ ಅನ್ನ ನಿಲ್ಲಿಸಬಾರದು, ಹಾಗಾದ್ರೆ ನಿಲ್ಲಿಸಬಾರ್ದು. ಡೋಸ್ ಚೇಂಜ್ ಆಗ್ತಾ ಇರುತ್ತೆ, ಡಿಪೆಂಡ್ಸ್ ನಿಮ್ಗೆ ಯಾವ ರೀತಿ ಸಿಂಪ್ಟಮ್ಸ್ ಇದೆ, ಶುಗರ್ ವ್ಯಾಲ್ಯೂಸ್ ಎಷ್ಟು ಬರ್ತಾ ಇದೆ, ನೀವು ಹೇಗೆ ಫಿಸಿಕಲ್ ಆಕ್ಟಿವ್ ಆಗಿದ್ದೀರಾ ಅದೆಲ್ಲ ನೋಡ್ಕೊಂಡು ಟ್ಯಾಬ್ಲೆಟ್ ಡೋಸ್ ನ ಚೇಂಜಸ್ ಮಾಡ್ತಾ ಇರ್ತೀವಿ. ಬಟ್ ಕಂಪ್ಲೀಟ್ ಆಗಿ ನಿಲ್ಸಿದ್ರು ಟೆಂಪ್ರರಿ 1 month ನಿಲ್ಸ್ಬೋದು, ಇಲ್ಲ 2 months ನಿಲ್ಸ್ಬೋದು, ಇಲ್ಲ 3 months. ಕೆಲವರಿಗೆ ಫುಲ್ ತುಂಬಾ ಲಕ್ಕಿದ್ದು ಚೆನ್ನಾಗಿ ಡಯಟ್ ಮಾಡ್ತಾ ಇದಾರೆ, ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ತಾ ಇದಾರೆ, ತುಂಬಾ ಕಂಟ್ರೋಲ್
ಇಟ್ಕೊಂಡಿದ್ದಾರೆ ಅಂದರೆ ಕೆಲವರು 1 or 2 ಇಯರ್ಸ್ವರೆಗೂ ಟ್ಯಾಬ್ಲೆಟ್ಸ್ ಇಲ್ದಲೇ ಮ್ಯಾನೇಜ್ ಮಾಡಿದ್ದಾರೆ. ಅಗೇನ್ ಡಿಪೆಂಡ್ಸ್, ಇಂಡಿವಿಜುವಲೈಸ್ಡ್ ಅಷ್ಟೇ, ಒಬ್ಬೊಬ್ರಿಗೆ ಒಂದೊಂದ್ ಥರ ಅವ್ರಿಗೆ ಏನು ಸೂಟ್ ಆಗುತ್ತೆ ಅದನ್ನ ನಾವು ಮಾನಿಟರ್ ಮಾಡ್ತಾ ಇರಬೇಕು. ನಂಗೆ ಶುಗರ್ ಇಲ್ಲ ಬಿಟ್ಬಿಟ್ಟು ಆಗೋಯ್ತು ಮುಗೀತು ಅಂತ 2 ವರ್ಷ 3 ವರ್ಷ ಚೆಕ್ಕೇ ಮಾಡಿಲ್ಲ, ಸ್ಲೋ ರೈಸ್ ಆಗಿರುತ್ತೆ, ಕೆಲವು ಮತ್ತೆ ಕಾಂಪ್ಲಿಕೇಶನ್ಸ್ ಆಗಿ ಬರ್ತಾರೆ. ಸೊ ಆ ಥರ ಮಾಡಕ್ ಹೋಗ್ಬೇಡಿ. ಎವ್ರಿ 3 to 6 months ನಿಮ್ ಶುಗರ್ ಇರಲಿ, ಕಂಟ್ರೋಲ್ ಇಲ್ಲದೆ ಇರಲಿ, ಚೆಕ್ ಮಾಡ್ತಾ ಇರಿ, ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಗೊತ್ತಾಗುತ್ತೆ. 6 months ಈಗ ಅಟ್ಲೀಸ್ಟ್ 3 to 6 months ಗ್ಯಾಪ್ ಅಲ್ಲಿ, ಅಂದ್ರೆ ಮೀನ್ಸ್ ತುಂಬಾ ಕಂಟ್ರೋಲ್ ಇರೋ ಶುಗರ್ಸ್, ತುಂಬಾ ಕಂಟ್ರೋಲ್ ಇದೆ, ನಾನು ಬಿಟ್ಬಿಟ್ಟಿದ್ದೀನಿ ಟ್ಯಾಬ್ಲೆಟ್ಸ್ ನ, ಇವಾಗ ನನ್ಗೇನು ಪ್ರಾಬ್ಲಮ್ ಇಲ್ಲ, ನಾನು ಆರಾಮಾಗಿದ್ದೀನಿ, ನನ್ಗೇನು ತೊಂದರೆ ಇಲ್ಲ ಅನ್ನೋರು ವರ್ಷಾನುಗಟ್ಟಲೆ ಚೆಕ್ ಮಾಡಕ್ ಹೋಗಲ್ಲ. ರೆಗ್ಯುಲರ್ ಚೆಕಪ್ ಅಂದ್ರೆ ಎಷ್ಟು ಟೈಮ್ಗೆ ಒಂದ್ಸತಿ ಮಾಡ್ಬೇಕು ಹಾಗಾದ್ರೆ? ಮಿನಿಮಮ್ 3 to 6 months ಗ್ಯಾಪ್ ಅಲ್ಲಿ ಮಾಡ್ಲೇಬೇಕು. ಓಕೆ, 3 ತಿಂಗಳಿಗೆ ಒಂದ್ಸತಿ ಹೋಗಿ ಚೆಕ್ ಮಾಡಿಸ್ಕೊಂಡ್ರೆ ಸಾಕು. ನಾನು ತಿಂಗಳ ಹೋಗ್ಬೇಕೇನೋ. ಇಲ್ಲ ಆ ತರ ಇಲ್ಲ. ಶುಗರ್ ಅಂದ್ರೆ ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಹೋಗ್ಬೇಕು. ತಿಂಗ ಅಂದ್ರೆ ಅವ್ರಿಗೂ ಫೈನಾನ್ಷಿಯಲಿನೂ ಬರ್ಡನ್ ಆಗುತ್ತೆ, ಅವ್ರಿಗೂ ಸ್ಟ್ರೆಸ್ಫುಲ್ ಲೈಫ್. ಓಕೆ, ತುಂಬಾ ಫ್ಲಕ್ಚುಯೇಷನ್ಸ್ ಆಗ್ತಿದೆ ಶುಗರ್ಸ್ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಾನಿಟರ್ ಮಾಡ್ಬೋದು. ಇವಾಗ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್ ಅಂತ ಒಂದು ಬಂದಿದೆ ಡಿವೈಸ್, ಅದನ್ನ ಇಲ್ಲಿ ಹಾಕೊಂಡ್ರೆ ಸಾಕು. ಅವ್ರ ಮೊಬೈಲ್ ಅಲ್ಲಿ ಸೆನ್ಸಾರ್ ಇರುತ್ತೆ, ಜಸ್ಟ್ ಚೆಕ್ ಮಾಡಿ ಅವ್ರ ಶುಗರ್ ವ್ಯಾಲ್ಯೂಸ್ ಎಷ್ಟು ವೇರಿಯೇಷನ್ಸ್ ಬರ್ತಿದೆ ಅಂತ ನೋಡ್ಕೊಂಡು ಯಾವ ಫುಡ್ ತಿನ್ಬೋದು, ಎಷ್ಟು ತಿನ್ಬೋದು ಎಲ್ಲಾನು ಮಾನಿಟರ್ ಮಾಡ್ಬೋದು. ಇವಾಗ ಇತ್ತೀಚಿನ ದಿನಗಳಲ್ಲಿ ಅಡ್ವಾನ್ಸ್ಮೆಂಟ್ಸ್ ಡಯಾಬಿಟಿಸ್ ಟ್ರೀಟ್ಮೆಂಟ್ ಅಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಅದೇ ರೀತಿ ನಾವು ಶುಗರ್ ನ ಈಸಿಯಾಗಿ ಕಂಟ್ರೋಲ್ ಮಾಡಕ್ಕೂ ಹೆಲ್ಪ್ ಮಾಡ್ತಾ ಇದೆ. ಸೊ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೋಬಹುದು. ಎಂತವ್ರಿಗೆ ಯೂಸ್ ಆಗುತ್ತೆ ಅಂದ್ರೆ ತುಂಬಾ ಫ್ಲಕ್ಚುಯೇಷನ್ಸ್ ಇರುತ್ತಲ್ಲ ಶುಗರ್ಸ್, ತುಂಬಾ ಕಂಟ್ರೋಲ್ ಮಾಡಕ್ ಅಂತವ್ರಿಗೆ ತುಂಬಾ ಜಾಸ್ತಿ ಯೂಸ್ ಆಗುತ್ತೆ. ಇನಿಷಿಯಲ್ ಡೇಸ್ ಅಲ್ಲಿ ಇವಾಗಿನ ಶುಗರ್ ಜಾಸ್ತಿ ಇದೆ, ಮೈಲ್ಡ್ ಆಗಿದೆ ಅನ್ನೋರಿಗೆ ಅಷ್ಟೇನು ಅವಶ್ಯಕತೆ ಬರೋದಿಲ್ಲ. ಓಕೆ, ಸೊ ಡಯಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರಿ. ಸೊ ಪ್ರಾಬ್ಲಮ್ಸ್, ಹೆಲ್ತ್ ಪ್ರಾಬ್ಲಮ್ಸ್ ಮೇನ್ ಆಗಿ ಯಾವ್ದೆಲ್ಲ ಬರುತ್ತೆ ಡಾಕ್ಟರ್? ಈಗ ಕ್ರಾನಿಕ್ ಆಗಿರ್ಬೋದು ಅಥವಾ ಅಕ್ಯೂಟೇ ಆಗಿರ್ಬೋದು, ಯಾವ್ದೆಲ್ಲ ಹೆಲ್ತ್ ಇಶ್ಯೂಸ್ ಬರಬಹುದು ಅಂತ? ಹೌದು, ಅಕ್ಯೂಟ್ ಅಂತ ಅಂದ್ರೆ ಡಯಾಬಿಟಿಸ್ ಇಟ್ ಸೆಲ್ಫ್, ಡಯಾಬಿಟಿಸ್ ಇಂದನೇ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ತುಂಬಾ ಹೈ ಶುಗರ್ ಹೋಗಿ ಅಥವಾ ತುಂಬಾ ಲೋ ಶುಗರ್ ಆಗಿ ಪ್ರಾಬ್ಲಮ್ ಆಗುವಂಥದ್ದು ಅಕ್ಯೂಟ್ ಪ್ರಾಬ್ಲಮ್ಸ್. ಅದರಿಂದ ಕಾಂಪ್ಲಿಕೇಶನ್ಸ್ ಆಗಿರುತ್ತಲ್ಲ, ಕೆಲವು ಸಲ ಡಯಾಬಿಟಿಸ್ ಇಂದ ತುಂಬಾ ಲಾಂಗ್ ಸ್ಟ್ಯಾಂಡಿಂಗ್ ಅಂದ್ರೆ ತುಂಬಾ ದಿನಗಳಿಂದ ಶುಗರ್ ಇದ್ದು, ಸೊ ಹಾರ್ಟ್ ಮೇಲೆ ಅಥವಾ ಕಿಡ್ನಿ ಮೇಲೆ ಅಥವಾ ಬ್ರೈನ್ ಮೇಲೆ ಪ್ರಾಬ್ಲಮ್ ಮಾಡಿರುತ್ತೆ. ಸಡನ್ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಆಗೋದು, ಅಥವಾ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಕರಿತೀವಿ, ಸಡನ್ ಕಿಡ್ನಿ ಫೇಲ್ ಆಗುವಂಥದ್ದು, ಮತ್ತೆ ಸಡನ್ ಸಿವಿಯರ್ ಇನ್ಫೆಕ್ಷನ್ಸ್ಗಳು ಕ್ರಿಯೇಟ್ ಆಗುವಂಥದ್ದು ಬಾಡಿಲಿ, ಇವೆಲ್ಲ ಅಕ್ಯೂಟ್ ಪ್ರಾಬ್ಲಮ್ಸ್. ತುಂಬಾ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಅಂತ ಅಂದ್ರೆ ಈಗ ನರಗಳು ವೀಕ್ ಆಗಿ ಕಾಲು ಕೈ ಎಲ್ಲ ಜುಮ್ ಹಿಡಿಯೋದು, ಅಥವಾ ಕಣ್ಣಲ್ಲಿ ತುಂಬಾ ಪೊರೆ ಬಂದಂಗೆ, ಅಥವಾ ಕಣ್ಣಲ್ಲಿ ರೆಟಿನೋಪತಿ, ನೆಫ್ರೋಪತಿ, ಇವೆಲ್ಲ ಕ್ರೋನಿಕ್ ಪ್ರಾಬ್ಲಮ್. ಎಲ್ಲದಕ್ಕೂ ಮೂಲ ಕಾರಣ ಡಯಾಬಿಟಿಸ್ ಆಗಿರುತ್ತೆ ಅನ್ನುವಂಥದ್ದು. ಡಾಕ್ಟರ್, ಡಯಾಬಿಟಿಸ್ ಬಂದವರಿಗೆ ಗಾಯ ಆಗಬಾರ್ದು ಅಂತ ಹೇಳ್ತಾರೆ, ಸ್ಪೆಷಲಿ ಕಾಲಲ್ಲೆಲ್ಲ ಗಾಯ ಆದ್ರೆ ಗುಣ ಆಗೋದಿಲ್ಲ ಅಂತ. ಯಾವ ಕಾರಣಕ್ಕೋಸ್ಕರ ಅಂಡ್ ಇದು ನಿಜಾನಾ ಅಂತ? ಹೌದು, ಇದು ನಿಜ. ಯಾಕಂದ್ರೆ ಡಯಾಬಿಟೀಸ್ ತುಂಬಾ ಸಿಸ್ಟಮ್ ನ ಇನ್ವಾಲ್ವ್ಮೆಂಟ್ ಇರುತ್ತೆ. ಈ ಕಡೆ ಬ್ಲಡ್ ವೆಸಲ್ಸ್, ರಕ್ತನಾಳದ ಮೇಲೆ ಎಫೆಕ್ಟ್ ಮಾಡುತ್ತೆ, ಈ ಕಡೆ ನರದ ಮೇಲೂ ಎಫೆಕ್ಟ್ ಮಾಡುತ್ತೆ, ಈ ಕಡೆ ಇಮ್ಯುನಿಟಿ ಮೇಲೂ ಡಿಪೆಂಡ್ ಆಗಿರುತ್ತೆ, ಇಮ್ಯುನಿಟಿನೂ ಸಪ್ರೆಸ್ ಮಾಡಿರುತ್ತೆ. ಸೊ ಕಾಲು ಎಸ್ಪೆಷಲಿ ಮೋರ್ ವಲ್ನರಬಲ್ ಪಾರ್ಟ್ ಅಂತ ಕರಿತೀವಿ. ಯಾಕೆಂದ್ರೆ ಕಾಲಿಂದನೇ ಓಡಾಡ್ತಾ ಇರ್ತಾರೆ ಹೊರಗಡೆ, ಅಥವಾ ಕೆಲವು ಸಲ ಸ್ಲಿಪ್ಪರ್ಸ್ ಯೂಸ್ ಮಾಡಿರಲ್ಲ, ಅಥವಾ ಸ್ವಲ್ಪ ಏಟ್ ಮಾಡ್ಕೊಳ್ಳೋದು ಕಾಲಿಗೆ ತುಂಬಾ ಕಾಮನ್ ಆಗಿ. ಸೊ ಒಂದ್ಸಲಿ ಗಾಯ ಆಯ್ತು ಅಂತಂದ್ರೆ, ತುಂಬಾ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಸ್, ತುಂಬಾ ದಿನಗಳಿಂದ ಡಯಾಬಿಟಿಸ್ ಇತ್ತಂದ್ರೆ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ. ಸೊ ಅದರಿಂದ ಗಾಯ ವಾಸಿ ಆಗೋದು ನಿಧಾನ ಆಗುತ್ತೆ. ಇಮ್ಯುನಿಟಿ ಸಪ್ರೆಸ್ ಆಗಿರುತ್ತಲ್ವಾ, ಸೊ ಇಮ್ಯುನಿಟಿ ತುಂಬಾ ಕಡಿಮೆ ಇರೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ನ್ಯೂರೋಪತಿ ಅಂದ್ರೆ ಸೆನ್ಸೇಷನ್ ಇರಲ್ಲ ಎಷ್ಟೊಂದು ಜನಕ್ಕೆ, ಅಂತವರಿಗೆ ಪದೇ ಅದೇ ಜಾಗಕ್ಕೆ ಏಟ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಈ 3 ರೀಸನ್ಸ್ ಇರೋದ್ರಿಂದ ಸೊ ಅದು ವಾಸಿ ಆಗೋದಿಲ್ಲ. ಹಂಗೆ ಇನ್ಫೆಕ್ಷನ್ ಆಗಿ ಕೆಲವು ಸಲ ಶುಗರ್ ಇರೋದ್ರಿಂದ ಆಂಟಿಬಯೋಟಿಕ್ಸ್ ಕೊಟ್ಟರು ವರ್ಕ್ ಆಗೋದಿಲ್ಲ, ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಆರ್ಗಾನಿಸಮ್ಸ್ ಅಂತ ಕರಿತೀವಿ. ಸೊ ಅವು ಇನ್ಫೆಕ್ಟ್ ಆಯ್ತು ಅಂತಂದ್ರೆ ಕೆಲವು ಸಲ ಗ್ಯಾಂಗ್ರೀನಿಗೆ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ನೆಗ್ಲೆಕ್ಟ್ ಮಾಡಬೇಡಿ, ತುಂಬಾ ಫುಟ್ ಕೇರ್ ಮಾಡಿ ಅಂತ ಏನಕ್ಕೆ ಹೇಳ್ತೀವಿ ಅಂತಂದ್ರೆ, ಆದಷ್ಟು ಎಲ್ಲೇ ಹೋದ್ರೂ ಸ್ಲಿಪ್ಪರ್ಸ್ ಯೂಸ್ ಮಾಡಿ, ಕವರ್ಡ್ ಸ್ಲಿಪ್ಪರ್ಸ್ ಯೂಸ್ ಮಾಡಿ, ಅಂಡ್ ಡೈಲಿ ರೆಗ್ಯುಲರ್ ಆಗಿ ಅದನ್ನ ಕ್ಲೀನ್ ಮಾಡ್ಕೊಂಡು ಡ್ರೈ ಆಗಿ ಇಟ್ಕೊಳ್ಳಿ. ಸೊ ಒಳಗಡೆ ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಬೆರಳುಗಳ ಮಧ್ಯದಲ್ಲಿ. ಸೊ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಕ್ಲೀನ್ ಆಗಿ ಡ್ರೈ ಅಪ್ ಮಾಡ್ಕೊಳ್ಳಿ. ಸೊ ಮತ್ತೆ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ತೋರಿಸ್ಕೊಳ್ಳಿ, ಟ್ರೀಟ್ಮೆಂಟ್ ತಗೊಳ್ಳಿ, ಶುಗರ್ ಕಂಟ್ರೋಲ್ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಸೊ ಇವೆಲ್ಲನೂ ಅದಕ್ಕೋಸ್ಕರನೇ ಹೇಳ್ತೀವಿ, ತುಂಬಾ ಇದು ಸೆನ್ಸಿಟಿವ್ ಇಶ್ಯೂ ಅದು ಅಂತ. ಆ ಚಿಕ್ಕ ಗಾಯದಿಂದ ಇಡೀ ಹೋಲ್ ಬಾಡಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಅವ್ರ ಲೈಫ್ಗೂ ತುಂಬಾ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಡಾಕ್ಟರ್, ನಿಮಗೆ ಗೊತ್ತಿರೋ ಹಾಗೆ ಡಯಾಬಿಟಿಸ್ ಬಗ್ಗೆ ಮಿತ್ಸ್ ಅಥವಾ ಮಿಸ್ಕನ್ಸೆಪ್ಷನ್ ಏನಾದರೂ ಇದೆಯಾ? ಹೌದು, ಡಯಾಬಿಟಿಸ್ ಬಗ್ಗೆ ಅಂತಂದ್ರೆ ಡಯಾಬಿಟಿಸ್ ಬಂದ ತಕ್ಷಣ ಅದ್ರ ಬಗ್ಗೆ ಗಮನ ಜಾಸ್ತಿ ಹೋಗಿ ಏನಾಗ್ಬಿಡುತ್ತೆ, ಡಯಾಬಿಟಿಸ್ ಒಂದ್ಸಲಿ ಬಂದ ತಕ್ಷಣ ಹೋಗೋದಿಲ್ಲ ಅದು, ನಾನು ತುಂಬಾ ಮತ್ತೆ ಇನ್ಸುಲಿನ್ ತಗೋಬೇಕಾಗತ್ತೆ, ಒಂದ್ಸಲಿ ಇನ್ಸುಲಿನ್ ತಗೊಂಡ್ರೆ ಲೈಫ್ ಲಾಂಗ್ ಇನ್ಸುಲಿನ್ ತಗೋಬೇಕಾಗತ್ತೆ. ಇದು ತುಂಬಾ ಕಾಮನ್ ಮಿತ್.
ಓಕೆ. ಇನ್ಸುಲಿನ್ ಆ್ಯಕ್ಚುಲಿ ಫಸ್ಟ್ ನಾವು ಕೆಲವರಿಗೆ ತುಂಬ ದಿನದಿಂದ ಶುಗರ್ ಇರುತ್ತೆ, ಅವ್ರಿಗೆ ಗೊತ್ತಾಗಿರಲ್ಲ. ಫಸ್ಟ್ ಏನೋ ಚೆಕ್ ಮಾಡೋಕ್ಕೆ ಬಂದಿರ್ತಾರೆ, ಅವಾಗ ನೋಡಿದ್ರೆ HbA1c 13, 14, 15 ಈ ಥರ ಎಲ್ಲ ಡಿಟೆಕ್ಟ್ ಆಗುತ್ತೆ. ಅಂಥವ್ರು ಆ ಸ್ಟೇಜಲ್ಲಿ ಏನಾಗುತ್ತೆ, ಗ್ಲೂಕೋಟಾಕ್ಸಿಟಿ ಅಂತ ಕರಿತೀವಿ. ಇನ್ಸುಲಿನ್ ಸೆಕ್ರೆಟ್ ಮಾಡೋ ಸೆಲ್ಸ್ಗಳು ಫುಲ್ ಸ್ಟನ್ ಆಗಿಬಿಟ್ಟಿರುತ್ತೆ, ಅದೇನು ಫಂಕ್ಷನ್ ಮಾಡ್ತಾ ಇರಲ್ಲ. ಅದಕ್ಕೆ ಆ ಟಾಕ್ಸಿನ್ನ ಅಂದರೆ ಮೀನ್ಸ್ ಶುಗರ್ ಜಾಸ್ತಿ ಇರೋದನ್ನ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಈಗ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಇನ್ಸುಲಿನ್ ಕೊಟ್ಟು ಅದನ್ನ ಫಂಕ್ಷನ್ ಮಾಡೋವಂಥದ್ದನ್ನ ಕಡಿಮೆ ಮಾಡ್ತೀವಿ. ಅದರಲ್ಲಿ ಬರ್ಡನ್ ಲೋಡ್ ಇರುತ್ತಲ್ಲ ಅದನ್ನ ಕಡಿಮೆ ಮಾಡ್ತೀವಿ. ಅವಾಗ ಏನಾಗುತ್ತೆ, ಅದೇ ರೀಜನರೇಟ್ ಆಗುತ್ತೆ. ಸೊ 80% ಸೆಲ್ಸು ಮತ್ತೆ ರೀಜನರೇಟ್ ಆದರೆ ಅದು ಇನ್ನೂ ಲೈಫ್ ಲಾಂಗ್ ಅಂದರೆ ಮೀನ್ಸ್ ಆಲ್ಮೋಸ್ಟ್ ಇನ್ನೂ 10 years ಅದು ಕೆಲಸ ಮಾಡೋಷ್ಟು ಕೆಪಾಸಿಟಿ ಬಂದ್ಬಿಡುತ್ತೆ. ಸೊ ಅವಾಗ ನಾವು ಹೇಳ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ, ಫಸ್ಟು ನೀವು ಇನ್ಸುಲಿನ್ ತೊಗೊಳ್ಳಿ, ಫಸ್ಟು ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳಿ, HbA1c 13 ಇರೋದು ಅಟ್ಲೀಸ್ಟ್ 7, 8 ಆ ಥರ ಬರಲಿ, ಆಮೇಲೆ ಟ್ಯಾಬ್ಲೆಟ್ಸ್ಗೆ ಸ್ವಿಚ್ ಆನ್ ಆಗಿ. ಅವಾಗ ನೀವು ಲಾಂಗ್ ಟರ್ಮಲ್ಲಿ ನೀವು ಮ್ಯಾನೇಜ್ ಮಾಡ್ಬೋದು, ಇನ್ಸುಲಿನ್ ಇಲ್ದಲೇ ಟ್ಯಾಬ್ಲೆಟ್ಸಲ್ಲೇ ಮ್ಯಾನೇಜ್ ಮಾಡ್ಬೋದು ಅಂತ. ಬಟ್ ತುಂಬ ಜನ ಕೇಳೋದಿಲ್ಲ, ಟ್ಯಾಬ್ಲೆಟ್ಸ್ ಡೈರೆಕ್ಟಾಗಿ ಕೇಳ್ತಾರೆ. ಅವು ಟ್ಯಾಬ್ಲೆಟ್ಸ್ ಕೊಟ್ಟ ತಕ್ಷಣ ಏನಾಗುತ್ತೆ, ಟ್ಯಾಬ್ಲೆಟ್ಸ್ ಫಂಕ್ಷನ್ ಮಾಡೋದು ಡೈರೆಕ್ಟ್ ಸೆಲ್ ಮೇಲೆ. ಸೆಲ್ ಅದು ಆಲ್ರೆಡಿ ಸ್ಟನ್ ಆಗಿ ಸುಸ್ತಾಗಿ ವೀಕ್ ಆಗಿರುವಂಥ ಸೆಲ್ನ ಮತ್ತೆ ಎದಳು ಅಂತ ಇದು ಮಾಡಿದ್ರೆ, ಪುಷ್ ಮಾಡಿದ್ರೆ ಇನ್ನೂ ಸ್ವಲ್ಪ ದಿನ ವರ್ಕ್ ಆಗುತ್ತೆ. 1 ವರ್ಷ ವರ್ಕ್ ಆಗ್ಬೋದು, 2 ವರ್ಷ ವರ್ಕ್ ಆಗ್ಬೋದು, ಆಮೇಲೆ ಮತ್ತೆ ಅದು ಸತ್ತೋಗ್ಬಿಡುತ್ತೆ, ಪರ್ಮನೆಂಟಾಗಿ ಸತ್ತೋಗ್ಬಿಡುತ್ತೆ ಸೆಲ್ಸ್. ಅವಾಗ ಇನ್ಸುಲಿನ್ ಡಿಪೆಂಡೆನ್ಸಿ ಬಂದ್ಬಿಡುತ್ತೆ. ಅವಾಗ ಲಾಂಗ್ ಟರ್ಮಲ್ಲಿ ಲೈಫ್ ಲಾಂಗ್ ಇನ್ಸುಲಿನ್ ತಗೋಬೇಕಾಗುತ್ತೆ. ಸೊ ಈ ಥರ ಮಾಡಿದ್ರೆ ಸೊ ಅಟ್ಲೀಸ್ಟ್ ಅವ್ರಿಗೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಟ್ಯಾಬ್ಲೆಟ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ, ಇನ್ಸುಲಿನ್ ಹಚ್ಕೊಳ್ಳೋದು ಕಡಿಮೆ ಆಗುತ್ತೆ. ಅದು ಒಂದು ಕಾಮನ್ ಮಿತ್. ಅದ್ ಬಿಟ್ರೆ ಇನ್ನೊಂದು ಡಯಾಬಿಟಿಸ್ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತೆ ಅನ್ನೋದು, ಅದು ಆ ತರ ಇಲ್ಲ. ಅದು ಕಾಮನ್ ಮಿತ್. ಅಂದ್ರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಬರುತ್ತೆ ಅಂದ್ರೆ ಅದು ಟೈಪ್ 1 ಆಗಿರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಟೈಪ್ 2 ಬರುತ್ತೆ. ಎರಡೂ ಜೆನೆಟಿಕಲಿ ಮಾಡಿಫೈಡ್, ಅಂದ್ರೆ ಮೀನ್ಸ್ ಜೆನೆಟಿಕಲಿ ಬರುವಂತದ್ದು. ಸೊ ಏನು ಅಂತಂದ್ರೆ ಎರಡರಲ್ಲೂ ರಿಸ್ಕ್ ಜಾಸ್ತಿ ಇರುತ್ತೆ. ಈಗ ಒಬ್ಬರಿಗೆ ತಂದೆ ತಾಯಿಗೆ ಇಬ್ರಿಗೂ ಶುಗರ್ ಇದ್ದು ಅವ್ರಿಗೆ 3 ಜನ 4 ಜನ ಮಕ್ಕಳಿದ್ರೆ 50-50, ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರಬಾರ್ದು. ಎಗೇನ್ ಇಟ್ ಡಿಪೆಂಡ್ಸ್ ಅವ್ರ ಫಿಸಿಕಲ್ ಆಕ್ಟಿವಿಟೀಸ್ ಹೇಗಿದೆ, ಅವ್ರ ಲೈಫ್ ಸ್ಟೈಲ್ ಹೇಗಿದೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಬೇಗ. ಇವಾಗಿನ ಸಿಚುವೇಶನ್ ಅಲ್ಲಿ ಬರ್ದೇ ಇದ್ರೆ ಆಶ್ಚರ್ಯ ಪಡ್ಬೇಕು, ಬಂದ್ರೆ ಆಶ್ಚರ್ಯ ಪಡೋ ಅವಶ್ಯಕತೆ ಇಲ್ಲ ಅಲ್ವಾ? ಅದೇ ತರ ಇದು ಕಾಮನ್ ಒಂದು ಮಿತ್ತು. ಅದ್ ಬಿಟ್ರೆ ಬೇರೆ ಆ ತರದ್ದು ಏನು ಇಲ್ಲ. ಓಕೆ ಡಾಕ್ಟರ್, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಡಯಾಬಿಟೀಸ್ ಡಯಟ್ ಅಥವಾ ಓವರ್ ಆಲ್ ಲೈಫ್ ಸ್ಟೈಲ್ ಬಗ್ಗೆ? ಇತ್ತೀಚಿನ ದಿನಗಳಲ್ಲಿ ಅದು ಡಯಾಬಿಟೀಸ್ ತುಂಬಾ ಜಾಸ್ತಿ ಆಗ್ತಾ ಇರೋದ್ರಿಂದ ಇದನ್ನ ಪ್ರಿವೆನ್ಷನ್ ಅಥವಾ ಇದನ್ನ ಅವಾಯ್ಡ್ ಮಾಡೋದಕ್ಕೆ ನಮ್ಮ ಹತ್ರನೇ ಸೊಲ್ಯೂಷನ್ ಇದೆ. ಸೊ ಅದನ್ನು ನಾವು ಕಂಡುಹಿಡ್ಕೊಂಡು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಡಯಾಬಿಟೀಸ್ ಬಂದ ತಕ್ಷಣ ಯಾರೂ ಹೆದರ್ಕೋಬೇಡಿ. ಸೊ ಹತ್ತಿರದ ಡಾಕ್ಟ್ರ್ ಹತ್ರ ಹೋಗಿ ಅದನ್ನು ಚೆಕ್ ಮಾಡಿಸ್ಕೊಳ್ಳಿ. ಯಾರು 30 ವರ್ಷದ ಮೇಲೆ ಯಾರು ಇದ್ದಾರೆ, ಯಾರು ದಪ್ಪ ಇದ್ದಾರೆ, ಒಬೆಸಿಟಿ ಯಾರಿಗಿದೆ, ಫ್ಯಾಮಿಲಿ ಹಿಸ್ಟ್ರಿ ಯಾರಿಗಿದೆ ಶುಗರ್ ಇರೋವಂಥದ್ದು, ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಶುಗರ್ನ 6 ತಿಂಗಳಿಗೆ ಒಂದ್ಸಲ ಇಲ್ಲ ಅಂದರೆ ವರ್ಷಕ್ಕೆ ಒಂದ್ಸಲನಾದ್ರೂ ಚೆಕ್ ಮಾಡಿ. ಸೊ ಪ್ರೀ ಡಯಾಬಿಟೀಸಲ್ಲಿ ಇದೆಯಾ ಅಥವಾ ಡಯಾಬಿಟೀಸ್ ರೇಂಜಿಗೆ ಬಂದಿದೆಯಾ. ಸೊ ನಾವು ಸ್ಟ್ರೆಸ್ ಲೆವೆಲ್ಸ್ ಆದಷ್ಟು ಮ್ಯಾನೇಜ್ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ. ನಿದ್ದೆ ಚೆನ್ನಾಗಿ ಮಾಡಿ, 6 to 7 hours ಮಿನಿಮಮ್ ನಿದ್ದೆ ಚೆನ್ನಾಗಿ ಮಾಡಿ, ಅದು ತುಂಬ ಇಂಪಾರ್ಟೆಂಟು ಸ್ಟ್ರೆಸ್ನ ಕಂಟ್ರೋಲ್ ಮಾಡೋದಕ್ಕೆ. ಅದ್ರ ಜೊತೆ ನಾವು ಏನು ತಿಂತಾ ಇದ್ದೀವಿ ಅದ್ರ ಬಗ್ಗೆ ಗಮನ ಇರಲಿ. ನಾವು ಎಷ್ಟು ತಿಂತಾ ಇದ್ದೀವಿ ಅಷ್ಟನ್ನು ಖರ್ಚು ಮಾಡೋದ್ರ ಬಗ್ಗೆ ಗಮನ ಕೊಡಿ. ಸೊ ನಾವು ಎಷ್ಟು ಖರ್ಚು ಮಾಡೋಕ್ಕೆ ಶಕ್ತಿ ಇದೆ, ಟೈಮ್ ಇದೆ, ಅಷ್ಟು ಮಾತ್ರ ನಾವು ತಿಂದ್ಕೊಂಡು ಊಟ ಮಾಡಿಕೊಂಡು ಸೊ ಎಲ್ಲನೂ ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಲ್ಲ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳಿ. ಚೀಟ್ ಡೇ ಅಂತ ಮಾಡಿ, ಪರವಾಗಿಲ್ಲ. 1 ತಿಂಗಳಲ್ಲಿ ಒಂದು ದಿನ ಅಥವಾ 2 ದಿನ ಹೊರಗಡೆ ತಿನ್ನೋದು ಅದೆಲ್ಲ ಮಾಡ್ಬೋದು, ಏನು ತೊಂದರೆ ಇಲ್ಲ. ಫುಲ್ ಸ್ಟ್ರಿಕ್ಟ್ ಅಂತಂದರೆ ಎಲ್ಲನೂ ಬಿಡಬೇಕು ಆ ಥರ ಏನೂ ಇಲ್ಲ. ಅದ್ರ ಜೊತೆಗೆ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ನಾವು ಡಯಾಬಿಟೀಸ್ನ ಕಂಟ್ರೋಲ್ ಇಟ್ಕೊಂಡ್ರೆ ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ನ ಆದಷ್ಟು ನಾವು ಅವನ್ನ ಅವಾಯ್ಡ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನೊಂದು ಕೊನೆಯದಾಗಿ ಕೆಲವರು ಹೇಳ್ತಾರೆ ಡಯಾಬಿಟೀಸ್ ಇದ್ರೆ ಮೆಂತ್ಯ ಸೇವಿಸಬೇಕು ಅಥವಾ ಹಾಗಲಕಾಯಿ ಸೇವಿಸಬೇಕು ಅಂತ, ಅದು ಹೌದಾ ಅಂತ? ಹೌದು, ಯಾಕೆಂದ್ರೆ ಅದು ಆಕ್ಚುಲಿ ಹೆಲ್ಪ್ ಮಾಡುತ್ತೆ. ಹೇಗೆ ಅಂತಂದ್ರೆ ಇನ್ಸುಲಿನ್ ಸೆನ್ಸಿಟಿವಿಟಿ ಅಂತ ಇರುತ್ತಲ್ಲ ಅದನ್ನ ಇಂಪ್ರೂವ್ ಮಾಡುತ್ತೆ. ಅವಾಗ ಶುಗರ್ ಲೆವೆಲ್ಸ್ನ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಡಯಟ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಬೇಕು, ಬಟ್ ಡಯಟ್ ಅಲ್ಲಿ ಡೈಲಿ ಅದನ್ನ ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಯಾವುದೇ ಆದ್ರೂ ಅಷ್ಟೇ ಎಲ್ಲ ಮಿತಿಲಿ ಇರಬೇಕು, ಯಾವುದು ಜಾಸ್ತಿ ಆಗಬಾರ್ದು, ಅಷ್ಟೇ ನಾನು ಹೇಳೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಬಗ್ಗೆ, ಅಂದ್ರೆ ಡಯಾಬಿಟಿಸ್ಗೆ ಡಯಟ್ ಹೇಗೆ ಕನೆಕ್ಟೆಡ್ ಆಗಿದೆ, ನಾವು ಸೇವಿಸುವಂತ ಆಹಾರವನ್ನ ಯಾವ ರೀತಿಯಾಗಿ ಸೇವಿಸಬೇಕು, ನೀವು ಈಗಲೇ ಹೇಳ್ದಾಗೆ ಅಂದ್ರೆ ಇತಿಮಿತಿಯಲ್ಲಿರಬೇಕು, ಯಾವ್ದನ್ನಾದ್ರೂ ಸೇವಿಸಬಹುದು ಅಂತ. ಸೊ ಡಯಾಬಿಟಿಸ್ ಅಂದ ತಕ್ಷಣ ತುಂಬಾ ಜನ ಭಯ ಪಡ್ಕೋತಾರೆ, ಆದ್ರೆ ಆ ಭಯವನ್ನ ಇವತ್ತಿನ ಈ ಒಂದು ಇಂಟರ್ವ್ಯೂ ಅಲ್ಲಿ ನೀವು ಹೋಗಲಾಡಿಸಿದ್ರಿ ಅಂತ ಹೇಳ್ಬೋದು. ಮೇನ್ ಯಾಕಂದ್ರೆ ನಮ್ಗೆ ಇಂಡಿಯನ್ಸ್ ಹೆಂಗೆ ಅಂದ್ರೆ ನಾವು ಫುಡಿ ಅಂತ ಹೇಳ್ಬೋದು. ಸೊ ನಮಗೆ ಆಹಾರನೇ ಮುಖ್ಯ ಆಗಿರುತ್ತೆ. ಸೊ ಡಯಟ್ ಅಲ್ಲಿ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಅನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬಹುದು, ಇದಕ್ಕೂ ಡಯಟ್ಗೂ ಯಾವ ರೀತಿಯಾಗಿ ಕನೆಕ್ಷನ್ ಇದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು.